ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ದೇವರನ್ನು ನಂಬಿದ್ರೆ ಸಕಲ ಕಷ್ಟಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಅನೇಕರು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು, ನಾನಾ ರೀತಿಯ ವ್ರತಗಳನ್ನು, ಪೂಜೆಗಳನ್ನು ಮಾಡ್ತಾರೆ. ಆದರೂ ಕೂಡ ಅವರಿಗೆ ಕಷ್ಟ ಅನ್ನೋದು ತಪ್ಪಲ್ಲ. ಹೀಗಾಗಿ ದೇವತೆಗಳನ್ನು ಪೂಜಿಸೋ ಹೆಣ್ಣಿಗೆ ಶೋಕ ಯಾಕೆ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾನು ಆಗಲೇ ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ, ಅಂದರೆ ಹೆಣ್ಣು ಮಕ್ಕಳು ಸಾಕಷ್ಟು ವ್ರತಗಳನ್ನು, ಪೂಜೆಗಳನ್ನು ಮಾಡ್ತಾರೆ, ಆದರೂ ಇವರಿಗೆ ಶೋಕ ಯಾಕೆ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆ ಪೂಜೆ ಮಾಡೋರ್ಗೂ ಕೂಡ ಅನ್ಸತ್ತೆ, ಹೌದಲ್ಲ? ಇಷ್ಟೊಂದು ಪೂಜೆಗಳು ಮಾಡ್ತೀನಿ, ದೇವ್ರನ್ನ ಮಾಡ್ತೀನಿ, ಗುಡಿಗಳಿಗೆ ಹೋಗ್ತೀನಿ, ಮಂತ್ರ ಹೇಳ್ಕೊಳ್ತೀನಿ, ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ಇನ್ನೂ ಸರಿ ಹೋಗ್ತಾ ಇಲ್ಲ, ಸರಿ ಹೋಗಿಲ್ಲ? ಯಾರನ್ನ ಕೇಳಬೇಕಾಗಾದ್ರೆ? ಯಾರನ್ನ ಕೇಳೋದು? ಯಾರನ್ನ ಇಲ್ಲಿ ಕೇಳಬೇಕು ಅಂತೀಯ? ಈ ಸಂದರ್ಭಕ್ಕೆ ಅರ್ಥಕೋಬೇಕು ಅಂತೀಯಮ್ಮ? ಹರಿವನ್ನು ಮೂಡಿಸ್ಬೇಕಾ, ಕೇಳಬೇಕು ಅಂತ ಅನ್ನಿಸ್ಬೇಕಾ? ಯಾವ ಸರಿ? ತಿಳ್ಕೊಳ್ಬೇಕು ಗುರೂಜಿ. ಇಲ್ಲಿ ತಿಳಿಯುವುದು ಅಂತಕ್ಕಂಥದ್ದಕ್ಕೆ ಅದಕ್ಕೆ ಸರಿಯಾದ ಪದ ಹರಿವನ್ನು ಮೂಡಿಸುವುದು. ಅದು ನಮ್ಮಲ್ಲೇ ಉತ್ಪತ್ತಿ ಆಗಬೇಕು. ಈಗ ಯಾರನ್ನೂ ಕೇಳಿದ್ರೆ, ನಾನು ಪೂಜೆ ಮಾಡಿದೆ, ಅವಾಗಿಂದ 16 ಸೋಮವಾರ ವ್ರತ ಮಾಡ್ಕೊಂಡೇ ಬರ್ತಾ ಇದ್ದೀನಿ, ಆದರೂ ನನಗೆ ನೆಮ್ಮದಿ ಸಿಕ್ಕಿಲ್ಲ. ಅವಾಗಿಂದ ಸಂಕಷ್ಟಹರ ಚೌತಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಪೂಜೆ ವ್ರತಗಳನ್ನು ಮಾಡ್ತಾ ಬರ್ತಾನೂ ಇದ್ದಾರೆ. ಆದರೆ ಅವರ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಈಗ ಇಲ್ಲಿ ಅವರು ಪೂಜೆ ವ್ರತ ಮಾಡೋದು ತಪ್ಪ, ಅಥವಾ ದೇವರು ಅವ್ರ ಮೇಲೆ ಕರುಣೆ ಇಡೋದು ತಪ್ಪ, ಇಡದೇ ಇರೋದು ತಪ್ಪ? ಈ ಪ್ರಶ್ನೆ ಬರುತ್ತೆ. ಭಗವಂತ ಸದಾ ಯಾವಾಗಲೂ ರಜಾ ತಗೊಳ್ಳೋದು, ನಿದ್ದೆ ಮಾಡೋದು ಭಗವಂತನಿಗಿಲ್ಲ, ಹೌದಲ್ಲಮ್ಮ? ನಿದ್ದೆ ಮಾಡೋದು ನಾವು, ಆದರೂ ದೇವ್ರು ನಿದ್ದೆ ಮಾಡ್ತಾನೆ ಅಂತ ನಾವು ಹೇಳ್ತೀವಿ. ಆದರೆ ಒಂದಂತೂ ತಿಳ್ಕೋಬೇಕು, ಅರಿವನ್ನು ಮೂಡಿಸುವುದು ನಮ್ಮಲ್ಲೇ. ಅರಿವು ಮೂಡಿದಾಗ ನಮಗೆ ಯಾವುದು ಬರುತ್ತೆ, ಅರಿವನ್ನು ಮೂಡಿಸಿದಾಗ ಯಾವುದು ಬರುತ್ತೆ ಅಂತಕ್ಕಂಥದ್ದು ಲೆಕ್ಕಾಚಾರಕ್ಕೆ ಬಂದಾಗ, ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ನಮಗೆ ಅರಿವು ಮೂಡಿದಾಗ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅನ್ನೋ ಪದ ಅಲ್ಲಿ ಉತ್ಪತ್ತಿ ಆಗತ್ತೆ. ಇದು ಯಾರೋ ಹೇಳ್ಕೊಡೋಕ್ಕಾಗಲ್ಲ. ಮಾಡ್ತಾ ಇರೋ ಸರಿ ಮಾಡು, ಮಾಡ್ಕೊಂಬಂದಿದೆಯಾ ಮಾಡು, ಯಾವತ್ತಾರು ಒಂದಿನ ಒಳ್ಳೆಯದಾಗತ್ತೆ ಅಂತ ಸ್ಲೋಪ್ ಮಾಡಿಬಿಡ್ತಾರೆ. ಹೌದಾ? ಅವ್ರ ಪ್ರಶ್ನೆಗೆ ಉತ್ತರ ಅಲ್ಲ ಅದು. ಹೀಗೇನೆ ಮದುವೆ ಮಾಡ್ಕೊಂಡಂಥ ಹೆಣ್ಣು ತಾಯಿ ಹತ್ರ ಕೇಳಿದ್ರೆ, ಏನಮ್ಮ ಇದು ಇಷ್ಟು ಕಷ್ಟ, ಅಯ್ಯೋ ಸ್ವಲ್ಪ ದಿನ ಹಂಗಾಗತ್ತೆ, ನಾನು ನಿಮ್ಮ ಅಪ್ಪನ ಹತ್ರ ಸಂಸಾರ ಮಾಡಲಿಲ್ವಾ, ನೀನು ಹಂಗೆ ಮಾಡು. ಸೊ ಈ ರೀತಿಯಾಗಿ ಅದಕ್ಕೆ ಅಲ್ಲಲ್ಲೇ ಅದನ್ನು ಮುಚ್ಚಾಕಿ ಈ ಶಾಸ್ತ್ರ ಹೇಳ್ತಕ್ಕಂಥವ್ರು ಕೂಡ ಹಾಗೇನೆ. ಇಲ್ಲಿ 7 ವರ್ಷ, 5 ವರ್ಷ, 2.5 ವರ್ಷ, 12 ವರ್ಷ ಒಂದು ಸ್ಕೀಮ್ ಇದೆ. ನೀನಿನ್ನೂ ಒಂದು 2 ವರ್ಷ ನಿನಗೆ ಸ್ವಲ್ಪ ಕಷ್ಟ. ಅದು ನಿಜವಾಗ್ಲೂ ಏನಕ್ಕೆ ಅಂದ್ರಮ್ಮ, ಒಂದು ರೀತಿ ಸುಳ್ಳು. ಏನದು? ಸತ್ಯವೇ ಆಗಿದ್ರೂ ಸುಳ್ಳು. 2 ವರ್ಷ ನಿಂಗೆ ಚೆನ್ನಾಗಿಲ್ಲ, 5 ವರ್ಷ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಅದು ಸತ್ಯನೇ ಹೇಳುವ ರೀತಿ ಸುಳ್ಳು. ಹಾಗಾದರೆ ಹೇಗೆ ಹೇಳಬೇಕಿತ್ತು? ಅವರಿಗೆ ಅಭ್ಯಾಸ ಮಾಡ್ಸೋಕ್ಕೆ ಹೇಳ್ತಕ್ಕಂಥ ಒಂದು ಸ್ಕೀಮು. ಈಗ ಇನ್ನೊಂದು 2 ವರ್ಷ, ಇನ್ನೊಂದು 2 ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಮದ್ದಿಂದ ಎಳ್ಕೊಂಡು ಬಂದಿದೆಯಲ್ವಾ, ಇನ್ನು ಸ್ವಲ್ಪ ತಳ್ಳು ಅಂದಾಗ ಅಭ್ಯಾಸ ಆಗ್ಬಿಟ್ಟಿರ್ತಲ್ವಾ. 2 ತಿಂಗಳು ತಾನೇ, ಅವಾಗಿಂದನೇ ಬಂದಿದ್ದೀನಿ ಬಿಡು. ಸೊ ಈಗ ಮಾಡಿ 5 ವರ್ಷನೂ ತಳ್ಬೋದು, 7.5 ಆಗ್ಬೋದು, 12 ಆಗ್ಬೋದು. ಅಂದರೆ ಅಭ್ಯಾಸಕ್ಕೆ ಇದು ಹೇಳಿರ್ತಕ್ಕಂಥ ಸುಳ್ಳು, ಅಭ್ಯಾಸ ಆಗಲಿ ಅಂತ. ಇಲ್ಲ ಅಂದರೆ ಇಲ್ಲ, ಯಾರು ಹೇಳಿದ್ದು ತಪ್ಪು, ನಿನ್ಗೆ ಇವತ್ತಿಂದನೇ ಚೆನ್ನಾಗದೆ ಅಂತ ಹೇಳಿಬಿಟ್ರೆ ಇನ್ನೂ ದಾರಿ ತಪ್ಪಿಸ್ದಂಗೆ ಆಗತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ನಾವು ಇಲ್ಲಿವರೆಗೂ ಏನು ಮಾಡಿದ್ರೂ ಒಳ್ಳೆಯದಾಗಿಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದೊಂದೇ ವಿಷಯ ಅಲ್ಲ, ಸಂಸಾರದಲ್ಲಿ ನೆಮ್ಮದಿ ಇದೆಯಾ? ಇಲ್ಲ. ಮಕ್ಕಳಿಂದ ಇಲ್ಲ, ಆರೋಗ್ಯದಲ್ಲಿ ಇಲ್ಲ, ಯಾವುದರಲ್ಲೂ ಇಲ್ಲ ಅಂದಮೇಲೆ ಏನು ಮಾಡಬೇಕೀಗ? ಈ ಯಕ್ಷ ಪ್ರಶ್ನೆ ಆಗತ್ತಾ ಇಲ್ವಾ? ಹೌದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಹಾಗಿದ್ದ ಮೇಲೆ ನಾವೇ ಅದನ್ನು ತಿಳಿಬೇಕು. ಅದಕ್ಕೊಂದು ಸಣ್ಣ ಉದಾಹರಣೆ. ಕೊಯ್ಲಿ
ಬಂದ್ಬಿಟ್ರೆ ಸಿಕ್ಸರೇ ಹೊಡಿಯೋದು ಬಿಡೋ. ಹೌದಾ? ಹೌದು. ಎಲ್ಲರೂ ಯಾಕೆ ಹೊಡಿಯಲ್ಲ ಸಿಕ್ಸರು? ಎಲ್ಲರೂ ಗ್ರೌಂಡಲ್ಲಿ ಆಡ್ತಾರೆ ತಾನೆ, ಬ್ಯಾಟು ಬ್ಯಾಲೆಲ್ಲ ಒಂದೇ ತಾನೆ, ಯಾಕೆ ಸಿಕ್ಸರ್ ಯಾಕೆ ಹೊಡಿಯಲ್ಲ? ಅರ್ಥ ಇಷ್ಟೇ, ಕ್ರಮಬದ್ಧತೆಯನ್ನು ನಿಯಮವನ್ನು ಯಾರು ಅರಿತುಕೊಂಡಿರ್ತಾರೆ ಅವ್ರ ಜೀವನದಲ್ಲಿ ಸಕ್ಸಸ್. ಏನೋ ಆಡಬೇಕು ಆಡ್ತೀನಿ, ಬಂದರೆ ಹೊಡಿಬೇಕು ಇಲ್ಲ ಬಿಡಬೇಕು, ಅಡುಗೆ ಮಾಡಬೇಕು ಮಾಡ್ತೀನಿ, ಚೆನ್ನಾಗೇ ಆಗಬೇಕು ಅಂತ ನನಗೆ ಗೊತ್ತಿಲ್ಲ, ನಾನು ಕಲ್ತಿರೋದೇ ಹಿಂಗೆ. ಸೊ ಈ ಥರದಲ್ಲಿ ಏನಾಗಿದೆ ಅಂದರೆ ಸಂಸಾರ ಅಂದರೆ ಮದ್ದಿಂದ ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಬಂದ್ರು ನಾವು ಮಾಡ್ತಾಯಿದ್ದೀವಿ. ಈ ರೀತಿಯಾಗಿ ಮೊಂಡುತನ ಆಗೋಗಿದೆ, ನಮ್ಮದು ಫಿಕ್ಸ್ ಆಗಿಬಿಟ್ಟಿದೆ, ಸೀಲ್ ಹಾಕ್ಬಿಟ್ಟಿದ್ದಾರೆ. ಕಷ್ಟಕ್ಕೆ ಹುಟ್ಟಿರೋದು, ಕಷ್ಟ ಅನುಭವಿಸೋಕ್ಕೆ ನಾವಿರೋದು, ಇದು ಸೀಲ್ ಹಾಕ್ಕೊಂಡಿರೋದು ನಾವು ಯಾವತ್ತೂ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅನ್ನೋದೇ. ನಾವು ಮಾಡುತ್ತಿರುವ ತಪ್ಪಾದರೂ ಯಾವುದು, ನಾವು ತಿಳಿಯದಿರುವ ವಿಚಾರ ತಪ್ಪಾದರೂ ಯಾವುದು, ಈ ತಪ್ಪು ಒಂದನ್ನು ತಿಳ್ಕೊಂಡ್ರೆ ಜೀವನದಲ್ಲಿ ನಿಮಗೆ ಭಗವಂತ ಸದಾ ನಿಮ್ಮೊಟ್ಟಿಗೆ ಇರ್ತಾರೆ ಅಂತಕ್ಕಂಥ ಸತ್ಯ. ಯಾವತ್ತಾರು ಒಂದಿನ ಬರಬೇಕಾ ದೇವರು, ವಾರಕ್ಕೊಂದ್ಸಲ ಬರಬೇಕಾ, ತಿಂಗಳಿಗೊಂದ್ಸಲ ಬರಬೇಕಾ, ಪ್ರತಿ ಕ್ಷಣನೂ ಇರಬೇಕಾ? ಪ್ರತಿ ಕ್ಷಣನೂ ಇರಬೇಕು. ಎಲ್ಲರೂ ಬೈಕೇನೆ. ಹಾಗಿದ್ಮೇಲೆ ಅದು ತಪ್ಪ್ಯಾವುದನ್ನು ತಿಳ್ಕೊಳ್ಳಿ. ಇಷ್ಟೊಂದು ವರ್ಷಗಳ ಕಾಲ ಮಾಡಿ ಪೂಜೆ ಪ್ರಯೋಜನ ಇಲ್ಲ. ಇನ್ನು ಪೂಜಾರಿ ದೇವಸ್ಥಾನ ಪೂಜೆ ಮಾಡೋರು ಕೇಳಬೇಕು, ಅಣ್ಣ ಹೆಂಗಿದೆಯಾ ನೀನು ಅಂತ. ಅಯ್ಯೋ ಸುಮ್ಮನಿರಪ್ಪ, ಬೆಳಿಗ್ಗಿಂದ ಸಾಯಂಕಾಲ ತನಕ ಅವ್ರು ಪೂಜೆ ಮಾಡ್ತಾನೆ ಅವರೇ. ಕೇಳಿದ್ರೆ ಅಯ್ಯೋ ನನಗೆ ನನ್ನ ಕಷ್ಟ ಯಾರಿಗೂ ಬೇಡ, ಮತ್ತು ದೇವ್ರ ಹತ್ರ ಇರೋನಿಗೆ ಕಷ್ಟ ಅಂದರೆ ಮಾಮೂಲಿ ಜನದ ಕಥೆ ಏನು? ಈ ಪ್ರಶ್ನೆಗಳನ್ನ ನಾವು ಹಾಕ್ಕೋಬೇಕು. ಕಷ್ಟ ನಾವು ತಪ್ಪನ್ನು ತಿದ್ದುಕೊಳ್ಳದೆ, ತಪ್ಪನ್ನು ಒಪ್ಪುಕೊಳ್ಳದೆ ಇರುವ ಕಾರಣ ನಾವು ಅನುಭವಿಸ್ತಾ ಇದ್ದೀವಿ ಹೊರ್ತು ಇಲ್ಲಿ ನಾವು ಮಾಡ್ತಿರೋದು, ಕೇಳ್ತಿರೋದು, ತಿಳ್ಕೊಂಡಿರೋದು ಇದೆಲ್ಲವೂ ಕೂಡ ಅಲ್ಲ. ಆ ಕ್ಷಣಕ್ಕೆ ಯಾರೋ ಒಬ್ರು ಏನೋ ಹೇಳ್ತಾರೆ ಅದನ್ನು ಒಪ್ಕೊಳ್ಳೋದಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ವಿಚಾರನೂ ಅಷ್ಟೇ. ಏನು ಅಂದರೆ ಬರೀ ಕೇಳಿಸ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೋಬೇಕು. ಬರೇ ಕೇಳಿಸ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ, ಬೇಜಾರಾಗುತ್ತೆ, ಕೋಪ ಬರುತ್ತೆ. ಅರ್ಥ ಮಾಡ್ಕೋಬೇಕು, ಈ ಮಾತಿನಲ್ಲಿ ಏನು ಅರ್ಥ ಇದೆ, ಇವ್ರು ಹೇಳ್ತಾ ಇರೋದ್ರಲ್ಲಿ ಎಷ್ಟು ತಿಳ್ಕೋಬೇಕು, ತಿಳ್ಕೋಬಾರ್ದು, ಇದನ್ನು ವಿಮರ್ಶೆ ಮಾಡಬೇಕು ಫಸ್ಟು ನೀವು. ಇಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ನಿಮಗೆ 10 ವರ್ಷ ಕಾರ್ಯಕ್ರಮ ನೋಡಿದ್ರು ಏನೂ ಗೊತ್ತಾಗಲ್ಲ. ಕೆಲವರು ಏನೋ ಒಂದು ವಿಷಯ ತಿಳ್ಕೊಂಬಿಟ್ಟು ಅದೇನು ಹಂಗೆ ಹೇಳ್ಬಿಟ್ರಲ್ಲ ಅಂತಾರೆ. ಪೂರ್ತಿ ನೋಡೋದೇ ಇಲ್ಲ, 1 ಅವರ್ ಕಾರ್ಯಕ್ರಮ ನೋಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಕ್ರಾಸು ಏನು ಹಂಗೆ ಹೇಳ್ತಾರೆ ಅವರು, ಹೆಂಗೆ ಹೇಳ್ಬಿಡ್ತಾರೆ ಹಿಂಗೆ ಅಂತಾರೆ. ಅದಕ್ಕೆ ಬನ್ನಿರಿ ಅಂತ ಡೌಟ್ ಇರೋ ಕೂತ್ಕೊಂಡು ಮುಂದೆ ಮಾತಾಡೋಣ ಅಂದರೆ ಇನ್ನೂ ಯಾರೂ ಬರ್ತಾ ಇಲ್ಲ. ಒಂದು ಕ್ಯಾಮ್ರಾ ಹಾಕೋಣ ಅವ್ರಿಗೊಂದು ಅಲ್ವಾ, ನಾವು ಹಿಂಗೆ ಹೇಳ್ತೀವಿ, ನೀವು ಹೇಳ್ಕೊಡಿ ಅಪ್ಪ ಅದು ಹೆಂಗೆ ಅಂತ ನಾವು ಹೇಳೋಣ. ನಮ್ಗೆ ಯಾರಮ್ಮ ಒಳ್ಳೇದಾಗಬೇಕಷ್ಟೇ ಅಲ್ವಾ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದಾದರೆ, ನಾವು ಮಾಡಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ತಪ್ಪು ಯಾವುದು ಅಂದರೆ ನಮಗೆ ಕ್ರಮ ಗೊತ್ತಿಲ್ಲ, ನಿಯಮ ಗೊತ್ತಿಲ್ಲ. ಆ ಕಾರಣದಿಂದಾಗಿ ನಾವು ಮಾಡುತ್ತಿರುವ ಪೂಜೆ ವ್ರತಗಳೆಲ್ಲ ತಪ್ಪಾಗಿದೆ. ದೇವರು ತಪ್ಪಲ್ಲ, ನಮಗೆ ಕ್ರಮವಿಲ್ಲದೆ ನಿಯಮವಿಲ್ಲದ ರೀತಿಯಲ್ಲಿ ಮಾಡುತ್ತಾ ಇರತಕ್ಕಂತಹ ಪ್ರತಿ ಕೆಲಸಗಳಲ್ಲೂ ಕೂಡ ಪೂಜೆ ಒಂದೇ ಅಲ್ಲ, ಎಲ್ಲದರಲ್ಲೂ ಮದುವೆ, ಮನೆ, ಮಗು, ಪ್ರತಿಯೊಂದರಲ್ಲೂ ನಾವು ನಿಯಮವನ್ನು, ಇದಕ್ಕೆ ಒಂದೇ ಮಾತು, ನಿಯಮ ಅಂದರೆ ಯಾವುದದು ಅಂದರೆ ದೇಹದ ಸಮೀಕ್ಷೆಯನ್ನು ಮೊದಲು ಮಾಡಬೇಕು ನಾವು. ನಮ್ಮ ದೇಹ ನಮ್ಮದೇ ತಾನೆ ಇರೋವರೆಗೂ ನಮ್ಮ ದೇಹದ ಸಮೀಕ್ಷೆಯನ್ನು ಮಾಡುವುದನ್ನು ನಾವು ಕಲಿಯದ ಕಾರಣ, ಕಲಿಯದೇ ಇರುವ ಕಾರಣ ಜೀವನ ಪರ್ಯಂತ ನಾವೇನು ಮಾಡಿದ್ರು ನಮಗೆ ಸಕ್ಸಸ್ ಆಗಿಲ್ಲ, ಆಗೋದೂ ಇಲ್ಲ, ಆಗ್ತಾನೂ ಇಲ್ಲ. ಹಾಗಿದ್ದ ಮೇಲೆ ಅಂಥ ಘೋರವಾಗಿರ್ತಕ್ಕಂಥ ತಪ್ಪು ಯಾವುದು ಅಂತ ಸುಮ್ಮನೆ ಒಂದು ಚಿತ್ರದ ಮೂಲಕವಾಗಿ ಸ್ವಲ್ಪ ತಿಳ್ಕೊಂಡ್ರೆ ಅರ್ಥ ಆಗ್ಬೋದು. ಈ ತಪ್ಪನ್ನು ನಾವು ಸರಿಯಾಗಿ, ಇದು ಏನು ದೊಡ್ಡ ವಿಶೇಷ ಅಲ್ಲ. ಒಂದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಮಗು, ಈ ಸನ್ನಿವೇಶವನ್ನು ದಯವಿಟ್ಟು ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಮ್ಮ, ಮಗು ಎಲ್ಲಿ ಸ್ಟೈಲಾಗಿ ಕೈ ಕಾಲು ನೀಡ್ಕೊಂಡು ಕೂತ್ಕೊಳ್ಳೋದು ಜಾಗ ಇದೆಯಾ ಅಲ್ಲಿ? ಇಲ್ಲ ಅಲ್ಲ ಅಮ್ಮ, ಅದ್ರ ಕುತ್ತಿಗೆ ಎಲ್ಲೈತೆ ಅಂತಲೇ ಕಾಣಿಸ್ತಾ ಇಲ್ಲ, ಹೌದಾ? ಮುದುರ್ಕೊಂಡಿದೆ, ಅಷ್ಟು ಜಾಗದಲ್ಲಿ ಇರಬೇಕದು. ಕಾಲು ಕೈ ಸ್ವಲ್ಪ ಯೋಚನೆ ಮಾಡಿ. ಈ 5 ತಿಂಗಳ ವಾಸ ಈ ಮಗು ನರಕದಲ್ಲಿ ಇದೆ ಅಂದರೆ ಆ ಮಗು ದೇಹ ಎಲ್ಲ ಏನಾಗಿದೆ ಸ್ವಲ್ಪ ಯೋಚನೆ ಮಾಡಬೇಕು. ಪ್ರತಿ ತಾಯಂದಿರು ಯೋಚನೆ ಮಾಡಬೇಕು, ಒಂದು ಮಗು ಎಷ್ಟು ನರಕವನ್ನು ಅನುಭವಿಸುತ್ತೆ ಗರ್ಭದಲ್ಲಿ ಅಂತ. ಈ ಸತ್ಯ ತಿಳ್ಕೊಳ್ಳದೆ ಮಗು ಒಳ್ಳೇದಾಗಲಿ, ಮಗುಗೆ ಯಾವಾಗ ಒಳ್ಳೇದಾಗತ್ತೆ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತಿರಲ್ಲ. ಆ ಅಪ್ಪನಿಗೆ ಗೊತ್ತಾ ಶಾಸ್ತ್ರ ಹೇಳೋನಿಗೆ, ಪಂಚಾಂಗ ಹೇಳೋನಿಗೆ ಗೊತ್ತಿಲ್ಲ. ಪಂಚಾಂಗದಲ್ಲಿ ಇದಿಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ತಪ್ಪನ್ನು ಇವತ್ತು ಏನು ತಪ್ಪಾಗಿದೆ ಅಂದರೆ, ಕುತ್ತಿಗೆ ರಾತ್ರಿ ಮಲಕ್ಕೊಳ್ಳೋವಾಗ ಒಂದು ಸ್ವಲ್ಪ ಏನಾದ್ರು ಡೊಂಕ ಆಗ್ಬಿಟ್ರೆ ಬೆಳಗ್ಗೆನೆ ಕತ್ತಿಡ್ಕೊಂಡೈತಿ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು. 5 ತಿಂಗಳು ಆ ಮಗು ಆ ನರಕವನ್ನು ಅನುಭವಿಸ್ತಾ ಇದೆ ಅಂದರೆ, ಕತ್ತು ಕಾಮನ್ ಬಿಲ್ ಆಗ್ಬಿಟ್ಟೈತಮ್ಮ, ಬೆನ್ನು ಕುತ್ತಿಗೆ ಫುಲ್ ಬೆಂಡ್ ಆಗೋಗಿದೆ. ಯಾಕೆ? ಜಾಗ ಇರೋದೇ ಅಷ್ಟು. ಭಗವಂತ ಮಾಡಿರುವ ರಚನೆಯಲ್ಲಿ ನೀವು ನಿಮ್ಮ ಪ್ರಯತ್ನ ಏನು ಅಂತ ಭಗವಂತ ಅಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ.
ಅಷ್ಟು ಚಿಕ್ಕ ಜಾಗದಲ್ಲಿ ಆ ಮಗುವನ್ನು ರಚನೆ ಮಾಡಿ ಭಗವಂತ ಕೂಸಿರ್ತಕ್ಕಂಥ ರಚನೆಯಲ್ಲಿ ಕೆಲವು ತಳಹಟೆಗಳು ಹೇಳ್ಬೇಕು, ಇನ್ನು ಸ್ವಲ್ಪ ಜಾಸ್ತಿ ಅಗಲ ಮಾಡೋಕ್ಕೆ ಏನು ಕಷ್ಟ ಅಂತ ಹೇಳೋಕ್ಕಾಗತ್ತೇನಮ್ಮ? ಇಲ್ಲ ಅಲ್ಲ, ತಳಹಟೆಗಳಿಗೆ ಹೇಳ್ತೀನಿ. ಇನ್ನು ಸ್ವಲ್ಪ ದೇವ್ರು ಮಾಡ್ದವ್ರು ಮಾಡೋದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಮಗು ಕರೆಕ್ಟಾಗಿ ಇರ್ಬೋದಾಗಿತ್ತಲ್ಲ ಅಂತ ಅನ್ಕೋತಾರೆ. ಅದು ಹಾಗಲ್ಲ. ನಮ್ಮ ಇಷ್ಟದಂಗೆ ಮೂಗು ದಪ್ಪ ಮಾಡೋಕ್ಕಾಗಲ್ಲ, ಕಣ್ಣು ದಪ್ಪ ಮಾಡೋಕ್ಕಾಗಲ್ಲ. ಆದರೆ ಇದನ್ನು ಚಿತ್ರವನ್ನು ನಿಮ್ಮ ಮುಂದೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದೇನು ಹೊಸ ವಿಷಯ ಅಲ್ಲ. ನೀವೇ ಅನುಭವಿಸಿರೋದು, ನೀವೇ ಮಗು ಪಡ್ಕೊಂಡಿರೋದು. ಇದೆಲ್ಲವನ್ನು ಸ್ವಲ್ಪ ಸಮಯ ಯಾಮಾರಿದ್ರೆ ಡೆಲಿವರಿ ಟೈಮಲ್ಲಿ ಡಾಕ್ಟರ್ ಒಂದು ಸಂದೇಶ ಹೇಳ್ತಾರೆ, ಮಗು ನೀರು ಕುಡಿದ್ಬಿಟ್ಟಿದೆ, ಮಗು ಏನೋ ತಿನ್ಬಿಟ್ಟಿದೆ, ಇಲ್ಲ ಮಗು ಬದುಕಲ್ಲ ಅಂತ ಹೇಳ್ತಾರೆ. ಅಮ್ಮ, ಈ ಸ್ಥಿತಿಯಲ್ಲೇ ಆ ಮಗು ಆ ರೀತಿ ಅನುಭವಿಸ್ತಾ ಇರುತ್ತೆ. ಹಾಗಿರಬೇಕಾದ್ರೆ ಈ ಸ್ಥಿತಿಯನ್ನು ನಾವು ಮಗು ಹುಟ್ಟಿದ ಮೇಲೆ ನಾವು ಯಾವ ರೀತಿ ಆ ಮಗುವನ್ನು 5 ತಿಂಗಳು 4 ತಿಂಗಳು ಬಿಟ್ಟಿದ್ದೀನಿ. ಯಾಕೆಂದರೆ ಡೆವಲಪ್ ಆಗ್ತಕ್ಕಂಥ ಸನ್ನಿವೇಶ 3.5 ಶುರುವಾಗೋದು. ಈ 3.5 ಅಂದರೆ ಲೆಕ್ಕ ಹಾಕಿದ್ರೆ 5.5 ತಿಂಗಳು ಲೆಕ್ಕ ಹಾಕಿದ್ರು ಕೂಡ ಎಷ್ಟು ಕಷ್ಟವನ್ನು ಮಗು ಅನುಭವಿಸಿದೆ. ಈ ಅನುಭವಿಸಿರೋದನ್ನ ನಾವು ಈ ಬಂಧದಿಂದ ಬಿಡಿಸ್ಬೇಕಾ ಬೇಡಮ್ಮ? ಬಿಡಿಸ್ಬೇಕು. ಎಲ್ಲಿ ಬಿಡಿಸಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಯಾರಿಗಾದರೂ ಈ ಚಿತ್ರದ ಮೂಲಕ ಯಾರೇ ಶಾಸ್ತ್ರ ಜ್ಯೋತಿಷಿಗಳಿಗೆ ಎಂತೆಂಥ ವಿದ್ವತ್ ಮಾಡಿರೋ ಘನಪಂಡಿತರುಗಳಿಗೆ ನಾನೊಂದು ಚಾಲೆಂಜ್ ಪ್ರಶ್ನೆ ಹಾಕ್ತೀನಿ. ಇದಕ್ಕೆ ಉತ್ತರವನ್ನು ಕೊಡಬೇಕು. ಹುಟ್ಟಿದ ದಿನಾಂಕವನ್ನು ತಗೊಂಡು ಜಾತಕ ಕುಂಡ್ಲಿ ಬರಿತಾ ಇರತಕ್ಕಂಥ ಅವಿವೇಕತನ, ಅಜ್ಞಾನತ್ವಕ್ಕೆ ಇನ್ನೊಮ್ಮೆ ಹೇಳ್ತೀನಿ, ಮಗು ಹುಟ್ಟಿದ ದಿನಾಂಕದಲ್ಲಿ ಇರುವಂಥ ನಕ್ಷತ್ರವನ್ನು ರೂಪಿಸಿ ಆ ಮಗುವಿನ ತಲೆ ಮೇಲೆ ಕಲ್ಲು ಹಾಕಿ ಆ ಮಗು ಇನ್ನು ಪ್ರಪಂಚ ನೋಡ್ತಿದ್ದಂಗೆ ತಲೆ ಮೇಲೆ ಕಲ್ಲು ಹಾಕ್ಬಿಡ್ತಾರೆ. ಈ ಅನ್ಯಾಯದ ಘೋರ ನರಕ ಪ್ರತಿಯೊಬ್ಬರು ಅನುಭವಿಸ್ಬೇಕಾ? ವಂಶ ಪಾರಂಪರ್ಯ ಅನುಭವಿಸ್ಬೇಕಾ? ಈ ಜೀವನದಲ್ಲಿ ಕೊನೆ ಇಲ್ಲವೇ ಇಲ್ವಾ? ಒಳ್ಳೇದು ಇಲ್ಲವೇ ಇಲ್ವಾ? ಎಷ್ಟು ಕೋಟಿ ಜನಗಳ ಆರೈಕೆ ಇದೆ ಇದು. ಯಾಕೆ ನಾವು ಹಿಂಗೆ ಅನುಭವಿಸ್ತಾ ಇದ್ದೀವಿ? ಇದಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ ಈ ಸತ್ಯ ತಿಳ್ಕೊಳ್ಳೋಕ್ಕೆ ಅಂತಕ್ಕಂಥದ್ದು. ಇದಕ್ಕೆ ಹೆಸರು ದೇಹ ಸಮೀಕ್ಷೆ. ಯಾರಿಗೆ ದೇಹ ಸಮೀಕ್ಷೆ ಗೊತ್ತಿದೆಯೋ ಅವರೇ ನಿಜವಾದ ಶಾಸ್ತ್ರಜ್ಞ, ಜ್ಞಾನಾರ್ಥಕವಾಗಿರ್ತಕ್ಕಂತಹ ಪಂಡಿತನಾಗೋಕ್ಕೆ ಸಾಧ್ಯ. ಶಾಸ್ತ್ರ ಹೇಳೋರಿದ್ದಾರೆ, ಶಾಸ್ತ್ರಜ್ಞ ಇಲ್ಲ, ಜ್ಞಾನ ಇಲ್ಲ. ಅಲ್ಲಿದೆ, ಅಲ್ಲಿ ಹೇಳ್ತಾರೆ. ಇದಕ್ಕೆ ಉತ್ತರ ಇಲ್ಲಿ. ಯಾವಾಗ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಅವ್ರನ್ನ ಕೇಳೋದು ಬೇಡ, ಅವ್ರನ್ನ ನಿಂದನೆ ಮಾಡೋದು ಬೇಡ. ನಾವು ನಮ್ಮ ಗರ್ಭಾವ್ಯವಸ್ಥೆಯಲ್ಲಿ ಮಗುವನ್ನು ಪಡೆದಂಥ ತಂದೆ ತಾಯಿಗಳು, ತಂದೆ ಬೇಡ ಸೈಡ್ಗೆ ಇಟ್ಕೊಳ್ಳೋಣ, ಆದರೆ ಅರ್ಥ ಮಾಡ್ಕೋಬೇಕು. ತಂದೆ ಕೂಡ ಆ ಮಗು ಎಷ್ಟು ವನವಾಸವನ್ನು ಅನಿಸಿದೆ, ಎಷ್ಟು ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಬಂದಿದೆ. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಆ ಮಗುವನ್ನು ಎಷ್ಟು ಮಟ್ಟಕ್ಕೆ ರಕ್ಷಣೆ ಮಾಡಿದ್ದೀವಿ, ರಿಪೇರಿ ಮಾಡಿದ್ದೀವಿ. ಮಾಡಬೇಕಾ ಬೇಡ? ಮಾಡಬೇಕು. ಯಾವ ತಂದೆ ತಾಯಿ ದಯವಿಟ್ಟು ಕರೆ ಮಾಡೋರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ರಿಪೇರಿ ಮಾಡಿದ್ದೀವಿ, ಅದು ನನಗೆ ಗೊತ್ತು, ದಯವಿಟ್ಟು ಹೇಳೋದಿದ್ರೆ ಆಪ್ಷನ್ ಕೊಡ್ತೀನಿ. ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ರಿಪೇರಿ ಮಾಡಬೇಕಾ ಬೇಡವಾ? ಆರೋಗ್ಯ ರಿಪೇರಿ ಅಲ್ವಾ? ಆ ಮಗು ಬೆನ್ನು ಮತ್ತು ಕುತ್ತಿಗೆ ಕರೆಕ್ಟಾಗಿ ಅರ್ಧ ಗಂಟೆ ಕತ್ತು ಬಗ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಸುಧಾರಿಸ್ಕೊತಾ ಇರ್ತೀವಿ, ಬೆನ್ನು ಹಿಡ್ಕೊಂಡ್ಬಿಡುತ್ತೆ ಅಂತ ಅಲ್ವಮ್ಮ? ಆ ರೀತಿಯಾಗಿ ನಾವು ಅರ್ಧ ಗಂಟೆಗೆ 2-3 ಗಂಟೆ ನಿದ್ದೆ ಮಾಡುವಾಗ ಕುತ್ತಿಗೆ ಚೇಂಜಸ್ ಮಾಡಿಕೊಂಡು ನೋವು ಅನುಭವಿಸೋ ನಾವು ಆ ಮಗು 5.5 ತಿಂಗಳು ಗರ್ಭಾವ್ಯವಸ್ಥೆಯಲ್ಲಿ ಆ ಮಟ್ಟಕ್ಕೆ ಸಂಕುಚಿತವಾಗಿ ಎಲ್ಲ ಒಂದು ಕಡೆ ಸೇರಿಸ್ಕೊಂಡಿರ್ಬೇಕಂದ್ರೆ ಆ ಮಗುವಿನ ದೇಹ ಸ್ಥಿತಿ ಏನಾಗಿರಬೇಡ. ಅದು ನಮ್ಗೆ ಯಾಕೆ ಅರ್ಥ ಆಗಿಲ್ಲ? ನಾವು ಯಾಕೆ ಅರ್ಥ ಮಾಡಿಕೊಂಡು ಆ ಮಗುವನ್ನು ಬಂಧನದಿಂದ ಬಿಡಿಸಿಲ್ಲ? ಮತ್ತೆ ಸಾಯೋವರೆಗೂ ಆ ಬಂಧನದಲ್ಲೇ ಮಗು ಸಾಯುತ್ತೆ. ಅಂದರೆ ಹುಟ್ಟಿದಾಗ ಮಗು, ಸತ್ತಾಗ ಶವ. ಹೌದಾ? ವೃದ್ಧಾಪ್ಯದವರೆಗೂ ಅನುಭವಿಸೇ ತೀರಬೇಕಾಗತ್ತೆ ಈ ಸತ್ಯ ತಿಳ್ಕೊಳ್ಳದೇ ಇದ್ದರೆ. ಇನ್ನು ಜಾತಕ ಕೇಳೋದ್ರಲ್ಲಿ, ಕುಂಡಲಿ ತೋರಿಸೋದ್ರಲ್ಲಿ ಏನು ಅರ್ಥ ಇದೆ ಅಂದರೆ ಈ ಸತ್ಯವನ್ನು ತಿಳ್ಕೋಬೇಕು. ಕುಂಡಲಿ ಜಾತಕದಲ್ಲಿ ಏನು ತಿಳ್ಕೋಬೇಕು? ಈ ಮಗುವಿನ ಉಸಿರಾಟದ ಪ್ರಕ್ರಿಯೆ ಹೇಗಿರುತ್ತೆ, ಈ ಮಗುವಿನ ದೇಹ ಸ್ಥಿತಿ ಹೇಗಿದೆ, ನಾವೇನು ಮಾಡಬೇಕು, ಇದು ತಂದೆ ತಾಯಿಗಳ ಮೂಲ ಕರ್ತವ್ಯ. ನಾವೇನು ಮಾಡ್ತೀವಿ ಅಂದರೆ ನಾಮಕರಣ ಮಾಡಕ್ಕೆ ಹೊರಟಿರತಕ್ಕಂತಹ ಬುದ್ಧಿವಂತ ಜನ ನಾವು. ಅವ್ರು ಹೇಳಿದ್ರು ಈ ಹೆಸರಿಡು ಅಂತ, ಇವ್ರು ಇಟ್ಟರು, ಒಂದು ನಾಮಕರಣ ಮಾಡಿ ಒಂದು 4 ಜನ ಕರೆದು ಊಟ ಹಾಕಿಸಿ ಫಂಕ್ಷನ್ ಮಾಡಿ ಮಗು ಮಾತ್ರ ಬದಲಾವಣೆ ಆಗಲಿಲ್ಲ. ಹೌದು, ಆಗೋದೂ ಇಲ್ಲ. ಆಮೇಲೆ ತೊಗೊಂಡೋಗಿ ಸ್ಕೂಲಿಗೆ ಬಿಸಾಕ್ಬಿಡ್ತಾರೆ. ಯಾಕೆ ಬಿಸಾಕ್ತಾರೆ ಅಂದರೆ ಹಂಗೆ ನಾವು ಬೆಳೆಸ್ತಾ ಇರೋದು. ಹೋಗ್ಬಿಟ್ರೆ ಸಾಕು, ನಮ್ಮ ಕಾಟ ತಪ್ಪಿಟ್ರೆ ಸಾಕು, ಸಾಯಂಕಾಲ ತನಕ ನೆಮ್ಮದಿಯಾಗಿರ್ತೀನಿ. ಹೌದಾ? ಮಗು ಪಡೆಯೋ ಗಂಟ ಒಂದು ಸಮಸ್ಯೆ, ಮಗು ಬಂದಮೇಲೆ ಅದನ್ನು ಒತ್ತಾಕೋದು ಇನ್ನೊಂದು ಸಮಸ್ಯೆ. ಎಲ್ರಿ ಅರ್ಥ ಇದೆ? ಒಂದು ಮಗು ಅಂತಕ್ಕಂಥದ್ದು ದೇವರು ಅಂತ ಹೇಳಿರೋ ನೀವು, ಈ ದೇವರನ್ನೇ ಪ್ರೀತಿಸ್ತೇ ಇರತಕ್ಕಂಥ ನೀವು ದೇವರನ್ನ ಮಾಡಿದ್ರೆ ಒಳ್ಳೆಯದಾಗತ್ತೆ ನಮ್ಮ.
ಇಲ್ಲ ಗುರುಜಿ. ಯಾವುದು ಮಾಡಬೇಕು? ಜೀವ ಇರುವ ದೇವರನ್ನು ಸರಿಪಡಿಸಬೇಕು. ನೀವು ಸರಿಪಡಿಸಿಲ್ಲ, ತಿಳಿದಿಲ್ಲ, ಯಾರು ಹೇಳಿಲ್ಲ, ಹೇಳುತ್ತಿಲ್ಲ, ಗೊತ್ತಿಲ್ಲ, ಹಾಗಿದ್ದ ಮೇಲೆ ದೇವರ ಗುಡಿಗೆ ಹೋಗಿ ದೇವ್ರ ಪೂಜೆ ಮಾಡೋದು, ಮನೇಲಿ ವ್ರತ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ನೀವು ನಿಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿದ್ರು, ಅವರು ಅದನ್ನೇ ಮಾಡಿರೋದು. ನಿಮ್ಮನೆ ನೀವು ಹೊಟ್ಟೆಯಲ್ಲಿ ನಿಮ್ಮ ಮಗು ಬಂತು, ನೀವು ಅದನ್ನೇ ಮಾಡ್ತಿರೋದು. ಇನ್ನು ಮುಂದೆ ನಿಮ್ಮ ಹೊಟ್ಟೆಲಿ ಹುಟ್ಟಿದ್ಕೋ ಅದನ್ನೇ ನೀವು ಹೇಳ್ಕೊಡೋದು. ಹಾಗಿದ್ದ ಮೇಲೆ ನಾವು ನೆಮ್ಮದಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇದೆಯಾ? ಇದಕ್ಕೆ ದೇಹ ಸಮೀಕ್ಷೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಗುವಿನಲ್ಲಿ ಕೇಳಬೇಕಾದ ನಿಜವಾದ ಮಗುವಿನ ವಿಚಾರದಲ್ಲಿ ಕೇಳಬೇಕಾದ ನಿಜವಾದ ತಂದೆ ತಾಯಿಗಳು ಕೇಳಬೇಕಾದ ಪ್ರಶ್ನೆ ಇಷ್ಟೇ: ಮಗುವಿನ ದೇಹ ಸಮೀಕ್ಷೆಯನ್ನು ದಯವಿಟ್ಟು ಕೊಡಿ. ಈ ದಾಖಲಾತಿಯನ್ನು ಕೊಡಿ ಅಂದರೆ ಮಾತ್ರ ಪ್ರಪಂಚದ ಇತಿಹಾಸದಲ್ಲಿ ಯಾರ ಕೈಲೂ ಕೊಡೋಕ್ಕಾಗಲ್ಲ ಅಂತ ಹಿಂದೆ ಅದನ್ನು ಹೇಳ್ಬಿಡ್ತೀನಿ. ಯಾರ ಕೈಲೂ ಕೊಡೋಕ್ಕಾಗಲ್ಲ. ಬನ್ನಿ ನಾವು ನೀವು ಕೂತು ಮಾತಾಡೋಣ. ದೇಹ ಸಮೀಕ್ಷೆ ಏನು? ಉಸಿರಾಟದ ಪ್ರಕ್ರಿಯೆ ಮಗುವಿನಲ್ಲಿ ಬೇಕಾ, ಸಾಕಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ದೇಹದ ಯಾವ ಭಾಗದಲ್ಲಿ ಯಾವ್ಯಾವ ತೊಂದರೆಗಳಾಗ್ತಾ ಇದೆ, ಮಗು ಎಷ್ಟು ಅನುಭವಿಸ್ತಾ ಇದೆ, ತಾಯಿಯಿಂದ ಎಷ್ಟು ತಗೊಂಡಿದೆ, ತಂದೆಯಿಂದ ಎಷ್ಟು ತಗೊಂಡಿದೆ, ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇದಕ್ಕೆ ದೇಹ ಸಮೀಕ್ಷೆ. ಯಾರ್ಯಾರ್ದು? ಅಪ್ಪ ಅಮ್ಮಂದು ದೇಹ ಸಮೀಕ್ಷೆ. ಏನೇನು ರೋಗಗಳಿತ್ತು ಅವರಿಬ್ಬರಲ್ಲಿ, ಅಪ್ಪನಲ್ಲಿ ಅಮ್ಮನಲ್ಲಿ ರೋಗ ಇತ್ತು ಅಂದರೆ ಏನೇನು ರೋಗಗಳೈತಿ ಅಂತ ಅಲ್ಲ. ಬೇಜಾರು ಅನ್ನೋದೇ ಒಂದು ದೊಡ್ಡ ರೋಗ. ಹೌದು. ಯಾರಿಗಿಲ್ಲಮ್ಮ ಬೇಜಾರು? ಎಲ್ರಿಗೂ ಇದೆ. ಎಲ್ರಿಗೂ ಬೇಜಾರಿದೆ. ಆ ಬೇಜಾರೇ ಒಂದು ರೋಗ. ಅದಕ್ಕೆ ಇಲ್ಲಿವರೆಗೂ ಮೆಡಿಷನ್ ಸಿಕ್ಕಲ್ಲ. ಯಾಕೆ ಅದಕ್ಕೆ ಮೆಡಿಷನ್ನೇ ಇಲ್ಲ. ಇದಕ್ಕೆ ಮನೋರೋಗ ಅಂತಾರೆ. ಯಾರಿಗಿಲ್ಲ ಇದು? ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿರೋದು, ಕೆಲಸ ಮಾಡ್ತಿರೋ ಯೋಚನೆ ಮಾಡ್ಕೊಂಡೇ ಮಾಡೋದು, ಪೂಜೆ ಮಾಡಿದ್ರು ಯೋಚನೆ ಮಾಡ್ಕೊಂಡೇ ಮಾಡೋದು. ಈ ಮನೋರೋಗಕ್ಕೆ ಮೆಡಿಷನ್ ಇಲ್ಲ. ಹಾಗಾದರೆ ಮೆಡಿಷನ್ ಯಾವುದು? ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ನೀವು ದೇಹ ಸಮೀಕ್ಷೆ ಅಂತ ದಯವಿಟ್ಟು ಬರ್ಕೊಳ್ಳಿ. 2 ಸಲ ಹೇಳಿದ್ದೀನಿ. ಮಗು ಬಗ್ಗೆ, ದೇಹದ ಬಗ್ಗೆ ನಮಗೆ ಸಮೀಕ್ಷೆ ಬೇಕು ಸ್ವಾಮಿ, ನಿಮ್ಮ ಬೇರೆ ಕತೆ ನಮಗೆ ಬೇಡ, ಮಗು ಮುಂದೇನಾಗುತ್ತೆ ನಮಗೆ ಬೇಡ. ಈ ಒಂದು ಕಂಡೀಷನ್ ನೀವು ಇಟ್ಕೋಬೇಕು. ಎಲ್ಲೇ ಹೋಗಿ ನೀವು ಈ ಪ್ರಶ್ನೆ ಹಾಕ್ಕೋಬೇಕು. ಏನು? ನನ್ನ ಬಗ್ಗೆ ತಿಳ್ಕೋಬೇಕು. ನೀವು ಅದನ್ನೇ ಕೇಳಿ, ನನ್ನ ದೇಹದ ಬಗ್ಗೆ ಸಮೀಕ್ಷೆ, ನಾನು ಇಂಥ ದಿನ ಹುಟ್ಟಿದ್ದೀನಿ, ಇಂಥ ನಕ್ಷತ್ರ ಹುಟ್ಟಿದ್ದೀನಿ, ದಯವಿಟ್ಟು ನನ್ನ ದೇಹದ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನಾವಿದ್ದೀವಿ, ತೋರಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ. ನಿಮಗೆ ಆ ಕ್ಷಣದಲ್ಲೇ ನೀವು ಅಂದ್ಕೋಬೇಕು, ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ, ಇವ್ರಿಗೇನು ಗೊತ್ತಾಯಿತು ಅಂತ ಯಕ್ಷ ಪ್ರಶ್ನೆಯನ್ನು ಕೊಡೋದಕ್ಕೆ ಭಗವಂತ ನಮ್ಮನ್ನು ಈ ಭೂಮಿಗೆ ಕಳಿಸಿದ್ದಾರೆ. ನೀವೆಷ್ಟು ಮಟ್ಟಕ್ಕೆ ಬಳಸ್ತೀರಾ, ತಿಳ್ಕೊಳ್ತೀರಾ ಅಂತಕ್ಕಂಥದ್ದು ಡಿಸೈಡ್ ಮಾಡಿ. ಯೋಚನೆ ಮಾಡೋದು ಮಕ್ಕಳ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ ಯಾವುದೇ ಯೋಚನೆ ಮಾಡೋದು ಬಿಟ್ಟು ದೇಹ ಸಮೀಕ್ಷೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊಸ ವಿಚಾರ ಅಂತ ಅಂದ್ಕೊಂಡ್ರು ಸರಿಯೇ. ಇದನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ. ಶುಕ್ರವಾರದಲ್ಲಿ ಪೂಜೆ ಮಾಡಿರ್ತಕ್ಕಂಥ ಅಭ್ಯಾಸ ಇರತಕ್ಕಂಥ ಏಕಾದಷ್ಟು ಸ್ತ್ರೀಯರಿದ್ದಾರೆ. ಪೂಜೆ ಮಾಡಿ ಮೇಲೆ ಕೇಳಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳುವಂಥ ಹೆಂಗಸರಿದ್ದಾರೆ. ಏನಮ್ಮ? ಹೌದು ಹೌದು. ಪೂಜೆ ಮಾಡೋವರೆಗೂ ಖುಷಿಯಿಂದ ಮಾಡಿ, ದೇವ್ರ ಪೂಜೆ ಮಾಡಿ ಈಚೆ ಬರ್ಬೇಕಾದ್ರೆ ಕಣ್ಣೀರು ಹಾಕ್ತೀರಾ. ಯಾವುದೇ ಹಬ್ಬಗಳು ಮಾಡಿ ಕೊನೆಯಲ್ಲಿ ಮಲ್ಕೊಳ್ಳುವಾಗ ಕಣ್ಣೀರು ಹಾಕ್ತೀರಾ. ಸಮಸ್ಯೆಗಳು ಯಾವುದೇ ಇರ್ಬೋದು. ಇದಕ್ಕೆಲ್ಲ ತಿಳ್ಕೊಳ್ಳದೆ ಇರತಕ್ಕಂಥ ತಪ್ಪು ಏನು ಅಂದರೆ, ನಮ್ಮ ದೇಹದ ಸಮೀಕ್ಷೆ ನಮಗೆ ಗೊತ್ತಿಲ್ಲ. ಆದ ಕಾರಣ ನಮ್ಮಲ್ಲೇ ಹುಟ್ಟಿರುವ ಮಗು, ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿರುವ ಮಗು ದೇಹದ ಸಮೀಕ್ಷೆ ಗೊತ್ತಿಲ್ಲ, ನಮ್ಮದೂ ಗೊತ್ತಿಲ್ಲ, ಮಗುದೂ ಗೊತ್ತಿಲ್ಲ, ಅಪ್ಪ ಅಮ್ಮಂದೂ ಗೊತ್ತಿಲ್ಲ. ಅಂದ ಮೇಲೆ ಆ ಮಗುವನ್ನು ನೀವು ಯಾವ ಆಧಾರದಲ್ಲಿ ಬೆಳೆಸೋದಕ್ಕೆ ಆಗತ್ತೆ ಯೋಚನೆ ಮಾಡಿ. ಬೆಳೆಸಿಲ್ವ ಸ್ವಾಮಿ, ಮದುವೆ ಮಾಡಿಲ್ವ ಸ್ವಾಮಿ ಅಂತ ಅನ್ಕೋಬೋದು ನೀವು. ಬೆಳೆಸುವಾಗಲೂ ನೋವೇ, ಮದುವೆ ಮಾಡಿದಾಗಲೂ ನೋವೇ. ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಚೆನ್ನಾಗಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲರ ಕರ್ತವ್ಯ ಯಾವುದು? ನಾವೇ ತಿಳ್ಕೋಬೇಕು ನಮ್ಮ ತಪ್ಪು ಯಾವುದು ಅಂತ. ಅಲ್ಲಿವರೆಗೂ ನೀವು ಇನ್ನೊಬ್ಬರ ಹತ್ರ ಕೇಳ್ತಕ್ಕಂಥ ವಿಚಾರ ಪ್ರಯೋಜನ ಇಲ್ಲ. ಕೇಳಬೇಕಾದ ಪ್ರಶ್ನೆ ಏನು ಅಂದರೆ, ಶಾಸ್ತ್ರ ಕೇಳೋದು ಬೇಡ, ಹೆಣ್ಣು ಗಂಡು ಒಂದಾಗ್ತಾರ, ಚೆನ್ನಾಗಿರ್ತಾರ ಅಂತ ಕೇಳೋದು ಬೇಡ. ನೀವು ಕೇಳಬೇಕಾದ ಪ್ರಶ್ನೆ ಒಂದೇ: ಯಾರದೇ ಮದುವೆ ಮಾಡೋಕ್ಕೋದ್ರು ಇವರಿಬ್ಬರ ಗಂಡು ಮತ್ತು ಹೆಣ್ಣಿನ ದೇಹ ಸಮೀಕ್ಷೆಯನ್ನು ದಯವಿಟ್ಟು ಕೊಡಿ. ಅಮ್ಮ, ಅವತ್ತು ನಮ್ಮ ಪ್ರಪಂಚದಲ್ಲಿ ಒಂದು ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕಾದ್ರೆ ಈ ಸತ್ಯವನ್ನು ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಆದರೂ ನಿಮಗೆ ಇದು ಹೇಳಿದ ತಕ್ಷಣ ಎದ್ದೋಗಿ ದಯವಿಟ್ಟು ನಮಗೆ ಗೊತ್ತಿಲ್ಲ, ನೀವು ಯಾರು ಹೇಳ್ತಾರೋ ಅಲ್ಲೇ ಹೋಗಿ ಅಂತ ಹೇಳ್ತಾರೆ ಹೊರತು, ಹೇಳ್ತೀನಿ ಅನ್ನೋಕ್ಕೆ ಅವ್ರಿಗೆ ಗುಂಡಿಗೆ ಇಲ್ಲ, ತಾಕತ್ತು ಇಲ್ಲ, ಗೊತ್ತೂ ಇಲ್ಲ, ತಿಳಿದೂ ಇಲ್ಲ, ಅದು ಅವ್ರ ಕೈಗೆ ಸಿಕ್ಕೂ ಇಲ್ಲ ಏನು ತಿಳ್ಕೊಳ್ಳೋಕ್ಕೆ. ಹೌದು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಈಗ ಒಬ್ರು ಕಾಲರ್ ಇದ್ದಾರೆ, ಲಲಿತಾ ಅಂತ, ತುರುವೇಕೆರೆಯಿಂದ. ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ನಕ್ಷತ್ರ ಹೇಳಿಮಾ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ನಾರಾಯಣ. ಇದೇನು ಮ್ಯೂಸಿಕ್ ಬೇರೆ ಬರ್ತಾಯ್ತಲ್ಲಮ್ಮ. ಹಲೋ, ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. ಏನು ನಕ್ಷತ್ರ ಹೇಳಿದ್ದೀನು? ಮೇಷರಾಶಿ ಭರಣಿ ನಕ್ಷತ್ರ. ಓಕೆ. ಏನು ಓದಿದ್ಯಾ ಅಮ್ಮ? ನಾನು PUC ಓದಿದ್ದೀನಿ. ಮದುವೆ ಮದುವೆ ಆಗಿದೆ ಸರ್. ಎಷ್ಟು ವರ್ಷ ಆಯಿತು? ಮದುವೆ ಆಗಿ 25 ವರ್ಷ ಆಗಿದೆ ಗುರುಜಿ. ಓ, ಸೆಂಚುರಿ. ಅಬ್ಬಾ, 25 ವರ್ಷ ಬಾರಿಸ್ಬಿಟ್ಟಿದೆಯಲ್ಲಮ್ಮ. ವೆರಿ ಗುಡ್. ಖುಷಿಯಾಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ನನ್ನ ವೈವಾಹಿಕ ಜೀವನ ಖುಷಿಯಾಗಿದೆ ಸರ್. ಇನ್ಯಾರು ಬೇಕು? ನನ್ನ ತಂದೆ ಪ್ರೀತಿ ನನಗೆ ಸ್ವಲ್ಪ ಕಡಿಮೆ ಇದೆ. ನಿಮ್ಮ ತಂದೆ ಪ್ರೀತಿ ಬೇಕಾ? ಹ್ಮ್. ಓಕೆ. ಎಲ್ಲಿದ್ದಾರೆ ನಿಮ್ಮ ತಂದೆ? ನಮ್ಮ ತಂದೆ ಊರ್ನಲ್ಲೇ ಇದ್ದಾರೆ. ಓಕೆ. ಏನು ಮಾಡ್ತಾರಪ್ಪ? ಸರ್ ಅವರು ನಾವು ಹುಟ್ಟೋದಕ್ಕೆ ಮುಂಚೆಯಿಂದನೂ ಹಾಂ. ಅವರು ಸ್ವಲ್ಪ ಮನೆ ಕಡೆ ಜವಾಬ್ದಾರಿನೇ ಕಡಿಮೆ, ದೇಶ ತಿರ್ಗದೆ ಜಾಸ್ತಿ. ಓಕೆ. ಆಮೇಲೆ ನಿನ್ಗೊಂದು ಪ್ರಶ್ನೆ ಕೇಳ್ತೀನಮ್ಮ. ಹೇಳಿ ಸರ್. ನಮ್ಮ ಅಪ್ಪನ ವಂಶದಲ್ಲಿ ಹೆಣ್ಣು ಮಕ್ಕಳನ್ನ ತುಂಬ ಚೆನ್ನಾಗಿ ಬಳಸಿದ್ದಾರೆ, ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತೀಯಾ? ಇಲ್ಲ ಸರ್. ನಾನು ಹೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಅದೇ ನಮ್ಮ ತಂದೆ ವಂಶದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಅಲ್ಲಲ್ಲ, ನೋಡ್ಕೊಂಡಿದ್ದಾರಾ ನಿಮ್ಮ ಅಮ್ಮನ ಸೇರಿ? ಇಲ್ಲ, ನೋಡ್ಕೊಂಡಿಲ್ಲ. ಮತ್ತೆ ನಿನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋದು ಎಸ್ ಅಂದ್ಬಿಟ್ಟಲ್ಲ ಮತ್ತೆ. ಇಲ್ಲ, ನೋಡ್ಕೊಂಡಿಲ್ಲ ಸರ್. ನೋಡ್ಕೊಂಡಿಲ್ಲದಕ್ಕೆ ನಾನು ಕೇಳ್ತಾ ಇರೋದು. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀಗ. ಇಂಥ ವಂಶ ತಂದೆಯಲ್ಲಿ ಹುಟ್ಟಿದ ಮೇಲೆ ಆ ತಂದೆ ಹೆಣ್ಣು ಯಾವುದು ಹೆಣ್ಣು ಏನು ಅನ್ನೋದೇ ಅರ್ಥ ಆಗದೇ ಇರುವಂಥ ವಂಶದಲ್ಲಿ ಹುಟ್ಟಿರಬೇಕಾದ್ರೆ, ಆದರೆ ನಿಮ್ಮ ಅಪ್ಪನೇ ಅಂತ ದಯವಿಟ್ಟು ಅನ್ಕೋಬೇಡಿ. ಪ್ರತಿಯೊಂದು ಕಾರಣಕ್ಕೆ ತಂದೆ ಅಂತಕ್ಕಂತಹ ಸ್ಥಾನದಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುವಂಥ ತಂದೆ ಯಾವ ರೀತಿಯಾಗಿ ನಡ್ಕೊಂಡು ಬಂದಿರ್ತಾರೆ, ಅವರ ಕ್ಯಾರೆಕ್ಟರ್ ಅಂತಾರಲ್ಲ, ಅದಾ ಸಂಪಾದನೆ ಮಾಡಿರೋದಾ, ಮದುವೆಗಳು ಮಾಡ್ಕೊಂಡಿರೋದಾ, ಅಥವಾ ಮದುವೆ ಮಾತ್ರ ಮಾಡ್ಕೊಂಡಿರೋದಾ? ಎರಡಿದೆ ಕಣಮ್ಮ. ಮದುವೆಗಳು ಮದುವೆ, ಆಮೇಲೆ ಮಾಂಗಲ್ಯನೇ ಕಟ್ಟಬೇಕು ಅಂತೇನಿಲ್ಲ. ಹೆಂಗಂದ್ರಂಗೆ ಔಟ್ರು ಇನ್ನರು ಅಂತಾರಲ್ಲ, ಆ ಥರ ಈ ಥರನೂ ಆಗಿರ್ಬೋದು. ಅವೆಲ್ಲ ಕೌಂಟ್ಗಿಲ್ಲ ಅಂತ ಹೇಳಿದ್ರೆ ಈ ಬರ್ನಿಲ್ ತೋರಿಸುತ್ತೆ ಎಷ್ಟು ಮೀಟ್ರ್ ಎಲ್ಲೆಲ್ಲಿ ಹೋಗೈತಿದು, ಎಲ್ಲೆಲ್ಲಿ ಏನೇನು ನಡೆದಿದೆ, ಇದೆಲ್ಲ ಗೊತ್ತಾಗತ್ತೆ. ಕುಂಡ್ಲಿ ನೋಡೋದಕ್ಕೆ ಆ ಉದ್ದೇಶಕ್ಕೇನೆ. ಇದೇ ಫಸ್ಟ್ ನೋಡೋದೇ ನಾನು ಇದು ಎಲ್ಲೆಲ್ಲಿ ಓಡಾಡಿ ಬಂದೈತೆ ಅಂತ. ಆಮೇಲೆ ಮಕ್ಕಳನ್ನ ವಿಚಾರ ಮಾಡೋದು. ಅಲ್ಲೇ ಸರಿ ಮಾಡಲಿಲ್ಲ ಅಂದರೆ ಮಕ್ಕಳು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ನಿಮ್ಮ ತಂದೆಯ ವಂಶದಲ್ಲಿ ಹೆಣ್ಣಿಗೋಸ್ಕರವಾಗಿ ತ್ಯಾಗ ಮಾಡಿದಂಥವ್ರು ಇಲ್ಲ. ಆ ಕಾರಣದಿಂದಾಗಿ ಅವರ ಮನಸ್ಥಿತಿಯಲ್ಲಿ ನೀನು ಹುಟ್ಟಬೇಕಾದ್ರೆ ಅವ್ರ ಮನಸ್ಸಲ್ಲೂ ಇಟ್ಕೊಂಡೆ ಅದೇ ಥರನೇ ಆಗಿರ್ತಕ್ಕಂಥ ಕಾರಣ ನಿನಗೆ ಕುಟುಂಬದಲ್ಲಿ ಹೊರಗಿರಬೇಕೇ ಹೊರತು ಕುಟುಂಬದ ಒಳಗಿರೋದಕ್ಕೆ ನಿನಗೆ ಅವಕಾಶ ಇಲ್ಲ. ಕಾರಣ ನೀನು ನಡ್ಕೊಳ್ತಕ್ಕಂಥದ್ದು, ನೀನು ಮಾತಾಡ್ತಕ್ಕಂಥದ್ದು ಪ್ರತಿಯೊಂದು ಅವರಿಗೆ ತದ್ವಿರುದ್ಧವಾಗಿ ಕಾಣಿಸುತ್ತೆ. ನೀನು ಶತ್ರುವಾಗಿ ಕಾಣಿಸ್ತೀಯಾ. ನೀನು ಎಷ್ಟೇ ಕರೆಕ್ಟಾಗಿ ನಡ್ಕೊಂಡ್ರು ಬೇರೆಯವ್ರಿಗೆ ಶತ್ರುನೇ ನೀನು, ಎಲ್ಲರಿಗೂ ಕೂಡ. ಇದು ನಿನ್ನ ಗಮನಕ್ಕೆ ಬಂದಿದೆಯಾ ಇಲ್ವಾ? ಬಂದಿದೆ. ಮತ್ತು ಯಾಕೆ ಅಂತ ತಿಳ್ಕೊಳ್ಳಿಲ್ಲ ನೀನು? 25 ವರ್ಷ ಮದುವೆ ಮಾಡ್ಕೊಂಡಮ್ಮ. ನೀನು ನಾನು ಯಾರು ಅಂತ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಬಿಟ್ಟು ಈಗ ನಿನ್ನ ಪ್ರಶ್ನೆ ಯಾತಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂದರೆ, ಇದೊಂದಕ್ಕೆ ಅಲ್ಲ, ನಿನ್ನ ದಾಂಪತ್ಯ ವಿಷಯದಲ್ಲಿ, ನಿನ್ನ ಕುಟುಂಬದಲ್ಲಿ ಇರತಕ್ಕಂಥ ಮಕ್ಕಳ ವಿಷಯದಲ್ಲಿ, ನಿಮ್ಮ ತಂದೆ ಮನೆ ವಿಷಯದಲ್ಲಿ, ನಿಮ್ಮ ಮದುವೆ ಆಗಿರ್ತಕ್ಕಂಥ ಗಂಡನ ಮನೆ ವಿಷಯದಲ್ಲಿ, ಇದಿಷ್ಟು ಒಂದು ಸಲ ಕ್ಯಾಲ್ಕುಲೇಟ್ ಮಾಡು. ಇದು ನನಗೆ ಎಷ್ಟು ಮಟ್ಟಕ್ಕೆ ಕ್ಲಾರಿಟಿ ಕೊಡ್ತಾ ಇದೆ. ನೀನು ಕರೆಕ್ಟಾಗಿ ನಡ್ಕೋತೀಯಾ, ಕರೆಕ್ಟಾಗಿದೆಯಾ, ನಿನ್ನ ತಪ್ಪಿಲ್ಲ. ಆದರೂ ಅಲ್ಲಿ ಬರೋದು ನಿನಗೆ ತಪ್ಪು ಅಂತ ತೋರಿಸ್ತಕ್ಕಂತಹ ಪ್ರಕ್ರಿಯೆ ಮುಳ್ಳೆ ಜಾಸ್ತಿ ಓಡುತ್ತೆ. ಎಲ್ಲ ನಿನ್ನ ಕಡೆ ಬೆಟ್ಟು ತೋರಿಸ್ತಾರೆ ಹೊರತು ನೀನು ಇನ್ನೊಬ್ಬರ ಕಡೆ ಬೆಟ್ಟು ತೋರಿಸೋಂಗಿಲ್ಲ. ಇದು ನಿನಗೆ ಏನು ಅನಿಸುತ್ತೆ? ಇದು ನನ್ನ ಕರ್ಮ ಅಂತೀಯಾ, ಏನಿದು ಅಂತ ನಿನಗೆ ಅನಿಸಿಲ್ವೇನಮ್ಮ? ನಿನಗೆ ನನ್ನ ಕರ್ಮ ಅಂತಲೇ ಅನ್ಕೊಂಡಿದ್ದಾರೆ. ಕರ್ಮ ಅಂತ ಯಾಕಂತೀಯ ತಾಯಿ? ಅದನ್ನು ಏನ್ ಸರ್ ಮಾಡೋದು ಅಮ್ಮ? ಇನ್ನೇನ್ ಗುರುಜಿ ಮಾಡೋದು? ಓಕೆ, ಇನ್ನೊಂದು ವಿಚಾರ ಕೇಳ್ಬಿಡ್ತೀನಿ. ನಿನ್ನ ತಲೆ ಭಾಗದಲ್ಲಿ ಯಾವ ಭಾಗದಲ್ಲಿ ತುಂಬ ತಡ್ಕೊಳಕ್ಕಾಗಲ್ಲ ಅಂತಕ್ಕಂಥ ನೋವು, ಹಿಂಸೆ ಆಗ್ತಕ್ಕಂಥದ್ದು, ಹಿಂಭಾಗನ, ರೈಟ್ಗಾ, ಲೆಫ್ಟ್ಗಾ, ಮುಂಭಾಗನ, ಎಲ್ಲಿ ನಿನಗೆ ಹಿಂಸೆ ಒಂದೊಂದ್ಸಲ ತುಂಬ ತಡ್ಕೊಳಕ್ಕಾಗಲ್ಲ? ಯಾವ ಭಾಗದಲ್ಲಿ ಅನ್ಸುತ್ತೆ? ತಲೆ ನೋವು ಏನಿಲ್ಲ ಗುರುಜಿ, ಕಾಲ್ ನೋವಿದೆ, ಮಂಡಿ ನೋವು. ಒಂದು ನಿಮಿಷ ಕೇಳಿಸ್ಕೊತಾಯಿ, ನೀನು ಪ್ರಶ್ನೆ ಅರ್ಥ ಮಾಡ್ಕೊ. ತಲೆ ನೋವು ಅಂತ ನಾನು ಹೇಳಿಲ್ಲ. ಒಂದೊಂದು ಸಲ ಮನಸ್ಸಿಗೆ ಯಾವುದೇ ವಿಚಾರ ಬಂದ್ಬಿಟ್ಟಾಗ ತಡ್ಕೊಳಕ್ಕಾಗದೆ ತಲೆ ಹಿಡ್ಕೊಳ್ಬೇಕಪ್ಪ, ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋಷ್ಟು ಮಟ್ಟಕ್ಕೆ ಒತ್ತಡ. ತಲೆ ನೋವಲ್ಲ ಅದು, ತಲೆ ನೋವು ಬೇರೆ, ಒತ್ತಡ ಬೇರೆ. ಅದೇ ಈ ವಿಚಾರದ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿದಾಗ ಒತ್ತಡ ಇದೆ ಅಲ್ವಾ? ಯಾಕೆ ಅಂದರೆ ಇಲ್ಲಿ ಭರಣಿ ನಕ್ಷತ್ರಕ್ಕೆ ಎಡ್ಡೆ ಚೆನ್ನಾಗಿರಲ್ಲ. ಕುತ್ತಿಗೆ ಭಾಗ, ಕಿವಿ ಭಾಗ, ಮೂಗಿನ ಭಾಗ, ಕಣ್ಣಿನ ಭಾಗ, ತಲೆಯ ಭಾಗ ಎಲ್ಲವೂ ನಮೋ ನಮಃ. ನೆಮ್ಮದಿ ಇಲ್ಲದ ಜೀವನ, ಆರೋಗ್ಯವಿಲ್ಲದ ಜೀವನ, ಇದಕ್ಕೆ ಆಕಾಶ ಭಾಗ ಅಂತಾರೆ.
ಹ್ಮ್ ಈ ಆಕಾಶ ಭಾಗದಲ್ಲಿ ಇರ್ತಕ್ಕಂತಹದಕ್ಕೆ ಭೂಮಿಯ ಭಾಗವನ್ನು ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂತಹ ಕಾರಣ ಅಧರ್ಮವಾಗಿ ನಡೆದಿರತಕ್ಕಂತಹ ಆಕಾಶ ಭೂಮಿಯನ್ನು ಒಂದು ಮಾಡ್ತಕ್ಕಂಥದ್ದೇ ಮನುಷ್ಯನ ಜೀವನ ಇರೋದು. ಯಾವುದನ್ನು ಒಂದು ಮಾಡಬೇಕು? ಆಕಾಶ ಭೂಮಿಯನ್ನು ಒಂದು ಮಾಡಿಕೊಂಡು ನಾವು ಬದುಕಬೇಕು. ನಮ್ಗೆ ಅದು ಗೊತ್ತಿಲ್ಲ. ಮೇಲೆ ಆಕಾಶದಿಂದ ಮಳೆ ಬೀಳ್ತದೆ ಅಂತ ಗೊತ್ತಿದೆ, ಎಲ್ಲಿಂದ ಹೋಯ್ತು ಅಂತ ಎಷ್ಟು ಜನಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ? ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಮುದ್ರ ನೀರು ಕುಡಿಯೋಕ್ಕಾಗಲ್ಲ ಅಂತ ನಾವು ಹೇಳ್ತೀವಿ. ಮಳೆ ನೀರು ಯಾವುದು? ಸಮುದ್ರದೇ ತಾನೆ. ಅಂದ್ರೆ ಅದು ಯಾವ ರೀತಿಯಾಗಿ ಕೆಳಗಡೆಯಿಂದ ಆವಿಯಾಗಿ ಮೇಲೋಗಿ ಪರಿವರ್ತನೆಯಾಗಿ ನಮಗೆ ಕುಡಿಯೋದಕ್ಕೋಸ್ಕರ ನೀರು ಕೊಡ್ತಾ ಇದೆ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ. ಆಕಾಶ ಭೂಮಿಯನ್ನು ಒಂದು ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದಾಗತ್ತೆ ಅನ್ನೋ ಸತ್ಯನೇ ಅರ್ಥ ಆಗಿಲ್ಲ. ಹಾಗೆ ನಿಮ್ಮ ತಂದೆ ಪ್ಲಸ್ ನಿಮ್ಮ ತಾಯಿ ಇವರಿಬ್ಬರ ಒಂದು ದಾಂಪತ್ಯ, ಒಂದು ಮದುವೆ ಅಂತಕ್ಕಂತಹ ವಂಶದಲ್ಲಿ ಈ ರೀತಿಯಾಗಿರೋ ದಶೆಯಿಂದ ನೀನು ಕುಟುಂಬದಿಂದ ಹೊರಗಿರ್ತೀಯ, ಕುಟುಂಬಕ್ಕೆ ಒಳಗಿರಲ್ಲ. ಇದು ಕರ್ಮ ಅನ್ಕೋಬೇಡ. ಅಪ್ಪ ಅಮ್ಮನ ಮೇಲೆ ಹಾಕಬೇಡ. ನಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಅಪ್ಪ ಸರಿ ಯಾವುದೂ ತಗೋಬೇಡ. ನಾನೇನು ಮಾಡಬೇಕು ಅಂತ ನೀನು ತೀರ್ಮಾನ ಮಾಡ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನಾನು ಭರಣಿ ನಕ್ಷತ್ರದಲ್ಲಿ ಹುಟ್ಟುವುದಕ್ಕೆ ಕಾರಣ ಏನು, ಈ ತಿಳ್ಕೊಳ್ಳೋ ಆಸಕ್ತಿ ನಿನಗಿದ್ರೆ ಪ್ರಯತ್ನ ಮಾಡು. ಎಲ್ಲವೂ ಸಿಕ್ಕತ್ತೆ. ನೀನೇ ರಿಪೇರಿ ಆಗು. ಆಮೇಲೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ, ಅಯ್ಯೋ ಎಷ್ಟೊಂದು ಚೇಂಜ್ ಆಗ್ಬಿಟ್ಟಲ್ಲ ಅಂತ. ಇದು ಬೇಕು ಅಂತೀಯ ಬೇಡ ಅಂತೀಯ? ಬೇಕು. ಇದನ್ನು ಮಾಡಮ್ಮ. ಯೋಚನೆ ಮಾಡೋದನ್ನು ಬಿಡು, ಇನ್ನೊಬ್ಬರನ್ನ ದೂಷಿಸೋದು ಬಿಡು, ಇನ್ನೊಬ್ಬರ ಕೈ ತೋರಿಸೋದು ಬಿಡು. ನನ್ನ ಪ್ರಯತ್ನ ಏನು? ಈಗ ನಾನು ಮ್ಯಾಪ್ ತೋರಿಸ್ತೆ, ನೋಡ್ತೀಯಮ್ಮ? ಅದು ಏನು ಅರ್ಥ ಆಯಿತು? ಈಗ ಸದಿ ತಿಳ್ಕೊಬೇಕು ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ? ಅದು ನಾನು ಸೌಂಡ್ ಮ್ಯೂಟ್ ಮಾಡಿದ್ದೆ, ನಂಗೆ ಏನು ಅರ್ಥ ಆಗಿಲ್ಲ. ಅಲ್ಲಮ್ಮ, ಈಗ ಚಿತ್ರ ತೋರಿಸ್ತೆ, ಒಂದು ಮ್ಯಾಪ್ ತೋರಿಸ್ತೆ, ನೋಡಿದ್ಯಾ ಮಗುದು? ಅದೇ ಮಗುವಿಂದು. ಹಾಂ, ಈಗ ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಅಂತ್ಯಾ ಬೇಡ ಅಂತ್ಯಾ? ತಿಳ್ಕೋಬೇಕು. ಹಾಂ, ಇದಕ್ಕೆ ನಿನಗೆ ಪೂರ್ಣ ಇಷ್ಟೊತ್ತವರೆಗೂ ಪಾಠ ಮಾಡಿದ್ದು ಇದ್ರ ವಿಷಯನೇ. ಇದು ತಿಳ್ಕೊಳ್ಳಿ. ಇನ್ನೊಬ್ಬರ ಮೇಲೆ ದೂಷಣೆ ಹಾಕ್ಕೋಬೇಡಿ. ನಾನು ಹುಟ್ಟಿದ್ದು ಹೇಗೆ, ನಾನಿದ್ದ ಸ್ಥಿತಿ ಹೇಗೆ, ಅದನ್ನು ರಿಪೇರಿ ಮಾಡ್ಕೊಂಡಿದ್ದೀನಾ, ಅಥವಾ ನಮ್ಮಪ್ಪ ಮಾಡಿದಾರಾ, ನಮ್ಮಮ್ಮ ಮಾಡಿದಾರಾ, ಅಥವಾ ನಾನು ಮದುವೆ ಆದಮೇಲೆ ಮಾಡ್ಕೊಂಡಿದ್ದೀನಾ, ಇದೆಲ್ಲ ತಿಳ್ಕೊಬೇಕಮ್ಮ. ಯಾರೋ ಹೇಳಿ ಯಾರಿಗೋ ಮಾಡಿ ಏನೋ ದೇವ್ರ ನಿಂದನೆ ಮಾಡೋದು, ಶಾಸ್ತ್ರ ಕೇಳಕ್ಕೆ ಹೋಗೋದು ಅಲ್ಲ ಪ್ರಶ್ನೆ. ನಾನು ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ಮಾತಾಡಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ವೆಂಕಟಮ್ಮ ಅಂತ, ದೊಡ್ಡಬಳ್ಳಾಪುರದಿಂದ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಅವು ಕನ್ಯಾ ರಾಶಿ, ಉತ್ತರಾಭಾದ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮಾ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಅಂದರೆ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ನೀವು? ಉತ್ತರ ಭಾದ್ರ ಕನ್ಯಾ ರಾಶಿಗೆ ಬರಲ್ವಲ್ಲ? ಅಲ್ಲ, 22/9/2006 ಡೇಟ್ ಆಫ್ ಬರ್ತ್ ಕೊಟ್ಟಿದ್ಕೆ. ಓಕೆ, ಯಾರ ಮಗಳ? ಗುರುಗಳೇ, ಮಗಳ ಬಗ್ಗೆ. ಎಷ್ಟು ವಯಸ್ಸು? 20 ವರ್ಷ. ಏನು ಮಾಡ್ತಿದ್ದಾಳೆ? BCom ಓದ್ತಿದ್ದಾಳೆ ಗುರುಜಿ. ಅವಳ ಬಗ್ಗೆ ಏನು ತಿಳ್ಕೊಬೇಕು ಅಂತ ಕೇಳಿದ್ರಿ? ಮದ್ವೆ ಬಗ್ಗೆನೇ ಕೇಳಬೇಕಿತ್ತು. ಯಾವಾಗ ಆಗ್ತೈತೆ, ಮುಂದೆ ಲೈಫ್ ಅವಳು ಚೆನ್ನಾಗಿರ್ತೈತೆ ಹೆಂಗೆ ಅಂತ. ಮದುವೆ ಆಗಬೇಕು, ಮದುವೆ ಆದಮೇಲೆ ಲೈಫ್ ಚೆನ್ನಾಗಿರಬೇಕು, ಇದು ಬೇಡಿಕೆ. ಹೌದು ಗುರುಜಿ, ಹೆಂಗೈತೆ ಅಂತ ನಿಮ್ಮ ಬಾಯಿಂದ ಕೇಳೋಣ ಅಂತ. ಓಕೆ, ಈಗ ನಿಮ್ಮ ದಿನ ಮಿಸ್ ಮಾಡಿದ್ರೆ ನಿಮ್ ಕಾರ್ಯಕ್ರಮ ನೋಡ್ತಿರ್ತೀವಿ. ನೀವು ಒಳ್ಳೊಳ್ಳೆ ಹೇಳ್ತಿರ್ತೀರ, ಅದನ್ನೆಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ ಅನ್ನೋ ಒಂದು ಕುತೂಹಲ. ನಿಮ್ ಬಾಯಿಂದ ಏನ್ ಹೇಳ್ತೀರಾ ನಮ್ಮ ಮಗಳ ಬಗ್ಗೆ ಅಂತ. ಓಕೆ, ನೀವೇನು ಓದಿದ್ದೀರಾ? ನಾನು SLC ಓದಿದ್ದೀನಿ ಗುರುಗಳೇ. ನಿಮ್ಮ ಮಗಳು ಓದಿರೋದು? BCom, ಈ ಸಲ ಫಸ್ಟ್ ಇಯರ್. ಓಕೆ, ಉತ್ತರಾಭಾದ್ರ ನಕ್ಷತ್ರ ಹೇಳಿದ್ ನೀವು? ಹೌದು ಗುರುಗಳೇ. ಓಕೆ, ಈಗ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಗುರುಗಳೇ, ಹಾಂ, ಕೂಲಿ ಕೆಲಸ. ಊರಲ್ಲಿ ಕೂಲಿ ಕೆಲಸ ಸಿಗ್ತದಲ್ಲ. ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ನಿಮ್ಮದು? ನಾವೊಂದು 8-10 ವರ್ಷ ಆಯ್ತು ಗುರುಗಳೇ, ನಾವೇ ಕಟ್ಟಿದ್ದು. ಓಕೆ, ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿಗೆ ಬಾಗಿಲು? 3 ಕಡೆ ಬಾಗ್ಲೈತೆ ಗುರುಗಳೇ. ಪೂರ್ವಕ್ಕೂ ಬಾಗ್ಲೈತೆ, ಹಾಂ, ಉತ್ತರ ದಕ್ಷಿಣ 3ಕ್ಕೂ? ದಕ್ಷಿಣಕ್ಕೂ ರೋಡ್ ಐತೆ, ಉತ್ತರಕ್ಕೂ ರೋಡ್ ಐತೆ. ಈ ಕಡೆ ಪಶ್ಚಿಮಕ್ಕೆ ಮಾತ್ರ ನಮ್ದೇ ಖಾಲಿ ಜಾಗ ಐತೆ. ಎಷ್ಟಿದೆ ಖಾಲಿ ಜಾಗ? ಜಾಸ್ತಿನೇ ಐತೆ ಗುರುಗಳೇ, ಅದೊಂದು 30-40 ಇರುತ್ತೆ ಗುರುಗಳೇ. ನೀವು ಮನೆ ಕಾಂಪೌಂಡ್ ಹಾಕಿದ್ರಾ ಇಲ್ವಾ ಪಶ್ಚಿಮಕ್ಕೆ? ಇಲ್ಲ ಗುರುಗಳೇ, ಕಾಂಪೌಂಡ್ ಇಲ್ಲ. ಓಕೆ, ಯಾಕೆ? ನಮ್ಮದೇ ಜಾಗ ಅಲ್ಲ ಬಿಡು ಅಂತನಾ? ಹೌದು ಗುರುಗಳೇ, ಅದು ಸ್ವಲ್ಪ. ಹಲೋ, ಹಂಗಾಗಿ ಹಾಕಿಲ್ಲ ಗುರುಗಳೇ. ಓಕೆ, ಕೋಪ ನಿಮಗೆ ಜಾಸ್ತಿನಾ ಕಮ್ಮಿನಾ?
ಜಾಸ್ತಿ ಗುರುಗಳೇ, ಜಾಸ್ತಿನೇ ಕೋಪ ಜಾಸ್ತಿ. ಬೇಕಾ ನಿಮ್ಗೆ ಎಷ್ಟೊಂದು ಕೋಪ? ಬೇಕು ಅಂತ ನನಗೂ ಅನ್ಸಲ್ಲ ಗುರುಗಳೇ, ಅದು ಆಟೋಮೆಟಿಕ್ ಆಗಿ ಬಂದಿಲ್ಲ ಅದು. ಅಲ್ಲ ಹಿಂದ್ಗಡೆ ಬಿಟ್ಕೊಂಡಿದ್ದೀರಲ್ಲ, ಹಾ, ಇವತ್ತು ಎರಡರಲ್ಲಿ ಒಂದು ಆಗಲೇಬೇಕು ಅನ್ನೋ ಮಟ್ಟಕ್ಕೆ ನೀವು ಹೋಗಲೇಬೇಕು ಪ್ರತಿದಿನನೂ. ಹೌದು ಗುರುಗಳೇ, ಹಂಗೆ ಇರೋದು ಮನಸ್ಥಿತಿ. ಇದು ಕತೆ ಹಿಂಗೆ ಆಗ್ಬಿಟ್ರೆ ನಿಮ್ಮ ಮಗಳ ಮದುವೆ ಹೆಂಗೆ ಮಾಡ್ತೀರಿ ನೀವು ಅಂತ ನನಗೆ ಡೌಟು. ಯಾಕೆ ಅಂದರೆ ನಿಮ್ಮ ಮನೆಗೆ ನೋಡೋಕೆ ಬಂದು ಹುಡುಗ ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಪ್ಕೊಂಡು ಮದುವೆ ಮಾಡ್ಕೊಂಡೈತೆ. ನಿಮ್ಮ ಹುಡುಗ ಬರಬೇಕಾದ ನಿಮ್ಮ ಮನೆಗೆ ಹಾ, ಪಕ್ಕದ ಮನೆಗೆ ಹೋಗ್ಬಿಡ್ತಾನೆ, ಅಡ್ರೆಸ್ ತಪ್ಪೋಗ್ಬಿಟ್ಟು ಹೌದು. ಅಲ್ಲಿ ಸೆಟ್ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಮನೆಗೆ ಬರ್ದು ಹಿಂಗೆ ಬಂಟೋದ್ನಲ್ಲ ಅಂತ ಹೋಗ್ಲಿ ಬಿಡಪ್ಪ ಅಂತ ಇದು ಪೆಂಡಿಂಗು. ಹಾ, ಹಂಗಿದೆ ನಿಮ್ಮ ಮನೆ ಕತೆ. ಹೌದಾ? ಹಾಂ, ಅಲ್ಲಮ್ಮ ಲೆಕ್ಕಾಚಾರ ಬೇಕಲ್ವಾ? ಒಂದು ಮನೆ ಕಟ್ಟಿದ್ರೆ ಅದಕ್ಕೆ ಮೂಲೆಗಳನ್ನ ಗುರುತಿಸ್ಬೇಕು. 3 ಮೂಲೆ ಮಾಡ್ಕೊಂಡಿದ್ದೀರಲ್ಲ ನೀವು, ದೇವ್ರು ಕೊಟ್ಟಂಗೆ 4 ಮೂಲೆ ಇದೆ, ಅದನ್ನೇ ನೀವು 3 ಮೂಲೆ ಮಾಡ್ಕೊಂಡಿದ್ದೀರ. ಕಾಂಪೌಂಡ್ ಹಾಕಿದಾಗ 4 ಮೂಲೆ ಆಗತ್ತೆ, ಹೌದಾ ಅಲ್ವಾ? ಹೌದು ಹೌದು ಗುರುಗಳೇ. ಆಗ ನಿಮ್ಮ ಮನೆಗೆ ಅದೃಷ್ಟ ಬರುತ್ತೆ ಅಂತ ತಿಳ್ಕೊತಾಯಿ. ಹಾ, ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಗುರುಗಳೇ. ಅದೇ ನಮ್ಮ ಮನೆಗೆ ಎಷ್ಟಾಯ್ತು ಅಷ್ಟು ಕಾಂಪೌಂಡ್ ಹಾಕ್ಬೇಕು, ಅಥವಾ ನಮ್ಮ ಸೈಟ್ ಎಷ್ಟಾಯ್ತು ಅಷ್ಟಕ್ಕೂ ಹಾಕಬಿಡೋದ? ಅಲ್ಲ, ಒಂದು ನಿಮಿಷ. ಫಸ್ಟು ಅದು ಮನೆ ಒಳಗಡೆ ಇರ್ತಕ್ಕಂಥದ್ದು ಎಷ್ಟು ಅಳತೆ ಇದೆ, ಮನೆ ಕಟ್ಟಿರೋದು ಎಷ್ಟು ಅಳತೆ ಇದೆ ತಿಳ್ಕೊಬೇಕು. ಹಾ, ಅದಕ್ಕೆ ಕಾಂಪೌಂಡ್ ಎಷ್ಟಕ್ಕೆ ಹಾಕೋಬೇಕು ಅಂತ ತಿಳ್ಕೊಬೇಕು. ಸುಮ್ಮನೆ ಕಾಂಪೌಂಡ್ ಹಾಕ್ಬಿಡೋದಲ್ಲ. ಇನ್ನು ಒಂದು ಮಾಡಿ 2 ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೌದಾ? ಹೌದು. ಮನೆ ಅಳತೆ ತಿಳ್ಕೊಬೇಕು, ಅಳತೆಗೆ ತಕ್ಕಂತೆ ಎಷ್ಟು ಹೆಚ್ಚಿಸ್ಕೋಬೇಕು, ಎಷ್ಟು ನಿಲ್ಲಿಸ್ಕೋಬೇಕು ಅಂತ ತಿಳ್ಕೊಬೇಕು. ಕಾಂಪೌಂಡ್ ಹಾಕಬೇಕು, ಕಾಂಪೌಂಡ್ ಎಷ್ಟು ಹತ್ರ ಹಾಕಬೇಕು, ಎಷ್ಟು ಅಡಿ ಗ್ಯಾಪ್ ಕೊಡಬೇಕು, ಇದು ತಿಳ್ಕೊಬೇಕು. ಆಮೇಲೆ ಹೇಳ್ಬಿಟ್ರು ಅಂತ ಸುಮ್ಮನೆ ನಾಳೆ ಬೆಳಗ್ಗೆ ಇಟ್ಕೊಂಡು ಟಕ ಅಂತ ಹಾಕ್ಬಿಟ್ಟು ಆಮೇಲೆ ಇದ್ಯಾಕೆ ಗುರುಗಳ ಹಿಂಗಾಯ್ತು ಅಂತ ಮತ್ತೆ ಪ್ರಶ್ನೆ ಹಾಕ್ಕೋಬೇಡಿ. ವಿಚಾರ ಇಷ್ಟೇ, ಕೇಳಿದ್ದೀರಾ, ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ಸುಮ್ಮನೆ ಯಾರೋ ಹೇಳ್ದ, ಮೇಸ್ರಿ ಬಂದು ಹೇಳ್ದ, ಇನ್ನೊಬ್ಬ ಹೇಳ್ದ ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಮನೆ ಆಯುವರ್ಗ ಹೇಗಿದೆ, ಆಯುವರ್ಗಕ್ಕೆ ಎಷ್ಟು ಸೇರಿಸ್ಕೊಂಡಾಗ ಅದಕ್ಕೂ ಇದಕ್ಕೂ ಸಂಬಂಧ ಬರುತ್ತೆ. ಇದು ತಿಳ್ಕೊಂಡು ಮಾಡಿಸಿ, ಒಳ್ಳೆಯದಾಗಲಿ. ಜೊತೆಗೆ ಇನ್ನೊಂದು, ನಿಮ್ಮ ಮಗಳು ಮದುವೆ ಮಾಡೋದು ಮುಖ್ಯ ಅಲ್ಲ, ನೀವೆಷ್ಟು ನೀರು ಕುಡಿತಾ ಇದ್ದೀರಾ, ಶ್ರಮ ಜಾಸ್ತಿ ಆಗ್ತಾ ಇದ್ದೀರಾ, ಯೋಚನೆ ಜಾಸ್ತಿ ಮಾಡ್ತಾ ಇದ್ದೀರಾ, ಇದು ನಿಮ್ಗೆ ಅನಿಸಿಲ್ವಾ ಇಲ್ಲಿವರೆಗೂ? ಏನ್ ಗುರುಗಳೇ? ಯೋಚನೆ ತುಂಬ ಆಗ್ತಾ ಇದೆ, ಬೇಜಾರು ಯಾವಾಗಲೂ ಇರ್ತದೆ ಅಂತಕ್ಕಂಥ ನಿಮ್ಗೆ ಗೊತ್ತಾಗಿಲ್ವಾ ಇಲ್ಲಿವರೆಗೂ? ನಮ್ಮ ಮಗಳು ತುಂಬಾ ಯೋಚನೆ ಮಾಡ್ತಾಳಂತ ನಾ ಗುರುಗಳೇ. ಅಲ್ಲಪ್ಪ, ನೀವು ಮಗಳ ವಿಷಯಕ್ಕೆ ಬಂದಿಲ್ಲ ನಾನು. ನೀವು ನಮ್ಮ ಕೆಲಸ ಯಾವುದು ಕರೆಕ್ಟಾಗಿ ಆಗಲ್ಲ, ಬರೀ ತುಂಬ ಹೋರಾಟ, ನಿಧಾನ ಅಂತ ಅನಿಸಿಲ್ವಾ ನಿಮಗೆ? ಅನ್ನಿಸ್ತೈತೆ ಗುರುಗಳೇ, ತುಂಬಾನೇ ಅನ್ನಿಸ್ತೈತೆ. ಹತ್ರ ಕೇಳಿದೀವಿ, ಅವ್ರು ಅದ್ ಮಾಡ್ರಿ, ಇದು ಮಾಡ್ರಿ, ಆ ಪೂಜೆ ಈ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿದೀವಿ. ನಮ್ಮ ಮಗ್ಳಿಗೇನೋ ಅದೇನೋ ನಾಗದೋಷ ಐತೆ ಅಂತ ಹೇಳಿದ್ರು, ಕುಕ್ಕೆಗೆ ಹೋಗಿ ಪರಿಹಾರ ಕೂಡ ಮಾಡ್ಕೊಂಡು ಬಂದ್ವಿ ಗುರುಗಳೇ. ಓಕೆ, ನಿಮ್ಮ ಮಗಳು ಹ್ಮ್, ಏರ್ ಫುಲ್ಲು ಫ್ರೀ ಆಗಿಬಿಡ್ತಾಳ, ಜಡೆ ಹಾಕ್ತಾಳ, ಅಭ್ಯಾಸ ಇದೆಯಾ? ಜಡೆ ಹಾಕಂತಾಳೆ ಗುರುಗಳೇ. Very good. ರೂಪಕ್ಕೆ ಕೂರ್ಲು ಬಿಡೋದು, ಜಡೆ ಹಾಕಂತಿರ್ತಾಳೆ. ಅಲ್ಲ ಇರಲಿ, ಏನು ಯಾವಾಗಲೂ ಅಂತಲ್ಲ, ಯಾವಾಗಾದ್ರೂ ಇರಬೇಕು, 2 ಥರನೂ ಇರಬೇಕು, ತಪ್ಪಿಲ್ಲ. ಯಾಕೆ ಹೇಳಿದೆ ಅಂದರೆ, ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು, ನಿಮ್ಗೆ ಏನಾದ್ರು ಸಿಕ್ಕಿದೆಯಾ? ರಸ್ತೆ ಸಿಕ್ಕಿಲ್ಲ ಅಲ್ವಾ? ಇಲ್ಲ ಗುರುಗಳೇ, ಏನು ಈಗ ಬೇಜಾರಾಗತ್ತಲ್ವ, ಇಷ್ಟೆಲ್ಲ ಖರ್ಚು ಮಾಡ್ಕೊಂಬಂದೋ ಏನು ಒಳ್ಳೇದಾಗಲಿಲ್ಲ ಅಂತ ಅಲ್ವಾ? ಹೌದು ಹೌದು ಗುರುಗಳೇ, ತುಂಬಾನೇ. ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಬಲಿ ಕೊಡ್ತಕ್ಕಂಥ ದೇವರು ಯಾವುದು ನಿಮ್ಮದು? ಮೇಕೆ, ಕುರಿ, ಕೋಳಿ ಈ ಥರದ್ದನ್ನು ಕೊಡ್ತಕ್ಕಂಥ ದೇವ್ರು ಯಾವುದು? ಗುರುಗಳೇ, ನಾವ್ ಇಂಥವರೆಗೂ ನಾನ್ ಮದ್ವೆ ಯಾವ್ದು ಆತರ ಬಲಿ ಕೊಟ್ಟು ದೇವ್ರು ಮಾಡಿಲ್ಲ ಗುರುಗಳೇ. ನೀವಲ್ಲ, ನೀವು ಬಲಿ ಕೊಡ್ತೀರಾ ಅಂತಲ್ಲ, ಬೇರೆಯವ್ರು ಬಲಿ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ನೀವು ಹೋಗೋ ಅಭ್ಯಾಸ ಯಾವುದು ಅಂತ? ಗುರುಗಳೇ ಕೇಳ್ಸಿಲ್ಲ, ಮತ್ತೆ ಇನ್ನೊಂದ್ಸಲ ಹೇಳಿ. ನೀವು ಬಲಿ ಕೊಡ್ತೀರಾ ಅಂತಲ್ಲಮ್ಮ, ಬೇರೆಯವ್ರು ಬಲಿ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ನೀವು ಯಾವ್ದು ಹೋಗ್ತೀರಾ, ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳ್ತೀನಿ. ಬಲಿ ಕೊಡೋ ದೇವರಿಗೆ ನೀವು ಯಾವಾಗ ಹೋಗ್ತೀರಾ? ಗುರುಗಳಲ್ಲಿ ಒಂದು ಬೈಲಾಂಜನೇಯ ಅಂತ ಐತೆ ಇಲ್ಲಿ ತುಮಕೂರ್ ಹತ್ರ. ಅಲ್ಲಿ ಆಂಜನೇಯಂಗೆ ಕೋಳಿ ಕೊಯ್ದು ಆರತಿ ಪೂಜೆ ಎಲ್ಲ ಮಾಡ್ತಾರೆ. ಅಂದ್ರೆ ಎಲ್ಲಾ ತರ ಕಡಿತಾರೆ, ಮೇಕೆ ಎಲ್ಲ ಕಡಿತಾರೆ ಗುರುಜಿ. ಅಲ್ಲಿಗೆ ನಾನ್ ನಡ್ಕಂತ ಇದ್ದೀನಿ, ಅಲ್ಲಿಗೆ ಹೋಗ್ತೀವಿ ಗುರುಜಿ ನಾವ್ ಯಾವಾಗ್ಲೂ. ಏನು ಉದ್ದೇಶ ನೀವು ಅಲ್ಲಿ ಹೋಗೋದು? ಏನಕ್ಕೆ? ಒಳ್ಳೇದಾಗ್ಲಿ ಅಂತಾನ ಏನು? ಗುರುಗಳೇ, ನಾನು ಅಲ್ಲಿ ಹೋದ್ಮೇಲೆ ನನ್ ಮಗ ಹುಟ್ಟಿದಲ್ಲ, ಅನ್ಕೊಂಡ್ಮೇಲೆ ನಮ್ ಮಗ ಹುಟ್ಟಿದ್ದು ನಮ್ಗೇನೋ ಒಂಥರ ಒಳ್ಳೇದು ಅಂತ ಅನ್ಸ್ತದೆ ಗುರುಗಳೇ, ಅದಕ್ಕೋಸ್ಕರ ಓದ್ತೀನಿ ನಾನು ಅಲ್ಲಿ. ಓಕೆ, ನಿಮ್ಮ ಮನೆ ದೇವ್ರು ಯಾವುದು ಗುರುಗಳೇ? ಮನೆ ದೇವರು ವೆಂಕಟರಮಣ ಸ್ವಾಮಿ. ಓಕೆ, ನೀವು ಆಂಜನೇಯನ ಗುಡಿಗೆ ಹೋಗ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಯಾವಾಗಾದರೂ ಆ ದೇವ್ರ ಹತ್ರ ನಾನು ಇಲ್ಲಿ ಏನು ನಡೆಯುತ್ತೋ ಹಂಗೆ ನಾನು ಮಾಡ್ತೀನಿ ಅಂತ ನಿಮ್ಮ ಬಾಯಲ್ಲಿ ಮನಸ್ಸಲ್ಲಿ ಬಂದಿತ್ತಾ ಅಂತ ಕೇಳ್ತೀನಿ. ಆಂಜನೇಯನ ದೇವಸ್ಥಾನ ಹತ್ರ ಗುರುಗಳೇ. ಈಗ ಅಲ್ಲೇನು ಬೇರೆಯವ್ರು ಮಾಡ್ತಾರೆ ಅದನ್ನು ನಾನು ಮಾಡ್ತೀನಪ್ಪ ನಮ್ಮ ಮನೆಗೆ ಒಳ್ಳೇದಾದ್ಮೇಲೆ ಅಂತ ನೀವು ಅನ್ಕೊಂಡಿದ್ದು ಉಂಟಾ ಅಂತ ಕೇಳ್ತೀನಿ. ಅನ್ಕೊಂಡಿದೀವಿ ಗುರುಗಳೇ, ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಯಾವಾಗ ಇದು ಪ್ರಾರ್ಥನೆ ಮಾಡಿದ್ದು? ಇದು ನಮ್ಮ ಮಗ ಹುಟ್ಟೋದಕ್ಕೆ ಅನ್ಕೊಂಡಿದ್ವಿ ಗುರುಗಳೇ, ಇನ್ನ ತೀರ್ಸಿಲ್ಲೇನಿಲ್ಲ. ಇವಾಗ ಒಂದ್ ನಿಮಿಷ, ಎಷ್ಟು ವರ್ಷ ನಿಮ್ಮ ಮಗನಿಗೆ?
ಗುರುಗಳೇ ಒಂದು 17 ವರ್ಷ ಗುರುಗಳೇ. 17 ವರ್ಷ ಆಯಿತು ಕುರಿ ಕತ್ತರಿಸ್ತೀನಿ ಅಂತ ಹೇಳಿ. ಯಾಕೆ ಈ ವಿಷಯ ಬರುತ್ತೆ ಅಂದರೆ, ಮಕ್ಕಳು ಹುಟ್ಟೋದು ಇವ್ರು ಯಾವ್ಯಾವ ದೇವ್ರಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಬಂದಿರ್ತಾರೆ, ಯಾವ್ಯಾವ ದೇವ್ರು ಅರ್ಕೆ ಕಟ್ಟಿರ್ತಾರೆ ಅಂತ ಮಗು ನಕ್ಷತ್ರದಲ್ಲಿ ಬಂದಿರುತ್ತೆ. ಮಾಟ ಮಂತ್ರ ಮಾಡ್ತಾರಾ, ಬೇರೆಯವ್ರು ಮಾಡ್ಬೋದು, ಇವ್ರು ಮಾಡದೇ ಇರ್ಬೋದು, ಅಥವಾ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡಿರ್ಬೋದು. ಈ ಥರನೇ ಮಾಡಿ ಕೊನೆಗೆ ಆ ಹುಡುಗನಿಗೆ ಮದುವೆ ಆದರೂ ಕೂಡ ಅಮ್ಮ ಇವರು ಅದನ್ನ ಹಂಗೆ ಮುಚ್ಚಾಕ್ಬಿಡ್ತಾರೆ, ಗೊತ್ತಿಲ್ಲದೆ ಮರ್ತ್ಬಿಟ್ಟು. ಇಲ್ಲ ಗುರುಗಳೇ, ಈ ಸಲ ಏನಾದ್ರು ಮಾಡಿ ಅದನ್ನ ಅರ್ಕೆ ತೀರಿಸ್ತೀನಿ ಗುರುಗಳೇ. ಹಿಂಗೆ ಒಂದಕ್ಕೊಂದು ತೊಂದರೆ ಆಗೋಯ್ತು, ತೀರ್ಸಕ್ ಆಗಿಲ್ಲ. ಅಮ್ಮ ಈಗಲೂ ಅಷ್ಟೇ ನೀನು ತೀರ್ಸಕ್ಕಾಗಲ್ಲ. ನಾಳೆನೇ ಹೋಯ್ತೀನಿ, ಅದು ಯಾಕೆ ಅಂದ್ರೂ ನೀನು ಆಗಲ್ಲ. ಕುರಿನೇ ತಪ್ಪಿಸ್ಕೊಂಡು ಓಡೋಗ್ಬಿಡ್ತದೆ. ಯಾಕೆ ಗುರುಗಳೇ? ಅಯ್ಯೋ ರಾಮ, ಅಷ್ಟೈತೆ ನಿಮ್ಮ ಮನೆ ಕತೆ. ಇವತ್ತೊಂದಲ್ಲ ನಾನು ಹೇಳ್ತಾ ಇರೋದು. ಹಂಗಂದ್ಬಿಟ್ಟು ತಪ್ಪು ಅಂತ ತಿಳ್ಕೊಬೇಡ, ಯೋಚನೆ ಮಾಡಬೇಡ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಹುಟ್ಟಿದ ಒಂದು ಮಗು ಮನೆಯಲ್ಲಿದ್ದರೆ ಆ ಮಗು ಬಗ್ಗೆ ಭಯ, ಆ ಮಗು ಮುಂದೆ ಏನಾಗುತ್ತೆ ಭಯ, ಆ ಮಗುಗೆ ಏನಾದ್ರು ಮಾಡಕ್ಕೆ ಹೋದ್ರೆ ಭಯ. ಇದೊಂಥರ ಯಾರು ಮಾಡಿಸ್ಬಿಟ್ಟಿರ್ಬೋದಾ ನಮ್ಮ ಮನೆಗೆ ಅಂತ ಯಾವಾಗ ಬಂತು ನಿಮ್ಮ ಮನಸ್ಸಲ್ಲಿ? ಸುಮಾರು ದಿನದಿಂದ ಹಂಗ ಅನಿಸುತ್ತೆ ಗುರುಗಳೇ. ಯಾವ್ದೇ ಕೆಲಸ ಮಾಡಕ್ ಹೋದ್ರು ನಮ್ಗೆ ಏನು ಸಕ್ಸಸ್ ಆಗಲ್ಲ. ಮತ್ತೆ ಈಗ ಇಷ್ಟು ವಿಚಾರ ಹೇಳಿದೆ ಕಣಮ್ಮ. ಈಗ ನೋಡಿ ಏನೇನು ಕ್ರಿಯೇಟ್ ಆಯ್ತು ಇಲ್ಲಿ. ಯಾರು ಮಾಡಿಸಿರ್ಬೋದಾ, ಯಾರು ಮಾಡಿಸಿರಲ್ಲ, ಕಲ್ಪನೆ. ಯಾಕೆ ಅಂದರೆ ಇವರು ಮನೆ ಕಟ್ಟಿರೋ ಜಾಗದಲ್ಲಿ ಖಾಲಿ ಜಾಗ ಉಳಿಸ್ಕೊಂಡವ್ರಲ್ಲ, ಪೊಲೀಸ್ ಸ್ಟೇಷನ್ಗೆ ಅಕಸ್ಮಾತ್ ಹೋಗೋದು, ಪಕ್ಕದ ಮನೆಯವ್ರು ಜಗಳ ಆಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಈ ಅಮ್ಮ ಹೇಳ್ಬಿಟ್ಟು ಬರೋದು, ಈ ಥರ ಬರೀ ಈ ಥರ ಜಂಜಾಟ ಆಗತಕ್ಕಂಥದ್ದು. ಒಂದು ಮನೆ ಕಟ್ಟೋದು ಸೆಕ್ಯೂರಿಟಿ ಕರೆಕ್ಟಾಗಿಲ್ಲ ಅಂದರೆ ಮನೆಯಲ್ಲಿ ಮಾಟ ಮಂತ್ರ ಏನೇನು ಬೇಕೋ ಎಲ್ಲ ಕಲ್ಪನೆ ಮಾಡ್ಕೊಂಡು ದುಡ್ಡು ಕಳ್ಕೊತಾ ಇರಿ. ಅಲ್ಲಿಗೆ ಹೋಗಿ ತಡೆ ಹೊಡಿಸಿ ಅಲ್ಗೊಂದಷ್ಟು ದುಡ್ಡು, ಇಲ್ಲಿ ಮನೆಗೆ ದಿಗ್ಬಂಧ ಮಾಡಿಸಿ ಅಲ್ಗೊಂದು ದುಡ್ಡು, ಮನೆಗೊಂದು ಪೂಜೆ ಮಾಡಿಸಿ ಅಲ್ಲಿಗೊಂದಷ್ಟು ದುಡ್ಡು. ಜೀವನ ಎಲ್ಲ ಬರೀ ತೊಗೊಂಡೋಗಿ ಇನ್ಸ್ಟಾಲ್ಮೆಂಟ್ ದುಡ್ಡು ಕಟ್ಟಿ ಸಾಲಗಾರರೇ ಆಗೋದು. ಆಮೇಲೆ ಮದುವೆ ಮಾಡೋಕ್ಕೆ ದುಡ್ಡಿಲ್ಲ, ಮತ್ತಲ್ಲೂ ಸಾಲನೇ. ಜೀವನ ಪರ್ಯಂತ ಅನುಭವಿಸ್ಬೇಕು ಅಂದರೆ ಉತ್ತರಾಭಾದ್ರ ನಕ್ಷತ್ರದೊಂದು ಕೇಳಬೇಕು. ಜಮೀನೈತೆ ಪ್ರಯೋಜನ ಇಲ್ಲ. ಈ ರೀತಿಯಾಗಿ ಯಾಕೆ ಅನುಭವಿಸ್ಬೇಕು? ಒಂದು ಮಗು ಹುಟ್ಟಿದ್ದ ಒಂದು ಸತ್ಯವನ್ನು ತಿಳ್ಕೊಂಡ್ರೆ ಇದರಿಂದ ಹೊರಗೆ ಬರ್ಬೋದಾ? ಈಗ ನಮ್ಮ ಜನ ತಿಳ್ಕೊಳಕ್ಕೆ ರೆಡಿ ಇಲ್ವಲ್ಲ. ಅಮ್ಮ ಖುಷಿ ಆಯ್ತಾ ತಿಳ್ಕೊಂಡು ಅಂತ? ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಖುಷಿ ಆಯ್ತು. ತಿಳ್ಕೊಂಡಿದ್ದು ಎಲ್ಲಾನು ಅದೇ ಮನೆ ಕಾಂಪೌಂಡ್. ಈಗ ಫಸ್ಟ್ ನೀವು ಮಾಡಬೇಕಾದ ಕೆಲಸ, ನನ್ನ ಮಗಳು ಉತ್ತರಾಭಾದ್ರಕ್ಕೆ ಬರುವ ಕಾರಣ ಏನು ಅಂತ ತಿಳ್ಕೊಂಡಾಗ ಕಾಂಪೌಂಡ್ ಎಲ್ಲಿಗೆ ಹಾಕಬೇಕು ಅಂತಲೂ ಗೊತ್ತಾಗತ್ತೆ, ನಿಮ್ಮ ಮಗಳ ಆರೋಗ್ಯನೂ ಗೊತ್ತಾಗತ್ತೆ, ಅವಳಿಗೆ ಮದುವೆ ಮಾಡ್ಬೇಕಾದ್ರೆ ನಿಮ್ಮ ಪ್ರಯತ್ನ ಏನು ಅಂತಲೂ ಗೊತ್ತಾಗತ್ತೆ, ನಿಮ್ಮ ಮನೆಯ ಸತ್ಯವನ್ನೂ ತಿಳ್ಕೊಂಡಂಗಾಗತ್ತೆ. ಈ ಪ್ರಯತ್ನ ಮಾಡಿದ್ರೆ ತುಂಬ ಅನುಕೂಲ ಅನ್ಕೋತೀನಿ. ಆದರೂ ಹೇಳ್ತೀನಿ, ಆಗಲೂ ನೀವು ಬರೋಕ್ಕೆ ಕಷ್ಟ ಆಗ್ಬೋದು. ಏನೇ ಆಗಲಿ ರಾತ್ರಿ ನಿದ್ದೆ ಮಾಡಿದ್ರೂ ಸರಿ, ನಡ್ಕೊಂಡೋದ್ರೂ ಸರಿ, ಹೋಗಲೇಬೇಕು ಅನ್ನೋ ಗಟ್ಟಿ ಹಿಡ್ಕೊಂಡ್ರೆ ಸಕ್ಸಸ್ ಆಗತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ದೀಪಾ ಅಂತ ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಮಕ್ಕಳಾಗಿದ್ದಿಲ್ಲ, ಒಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಡೀ ಹಾಸ್ಪಿಟ್ಲು ಆಯ್ತು, ದೇವ್ರು ಆಯ್ತು. ನಿಮ್ ನಕ್ಷತ್ರ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಇದು ಪೂರ್ವಪಾದ. ಇನ್ನೊಮ್ಮೆ ಹೇಳಿ. ಪೂರ್ವಪಾದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ನಕ್ಷತ್ರ ಕೇಳಿಸ್ತಾ ಇಲ್ಲ ನನಗೆ. ಪೂರ್ವಭಾದ್ರ. ಪೂರ್ವಪಾದ ಅಂತ. ಅಯ್ಯೋ, ನೀವು ಹೇಳ್ತಿರೋ ರೀತಿ ಉದ್ದುಕೊಂಡಾಯ್ತು. ಪೂರ್ವಭಾದ್ರ ಅಂದ್ರೆ ಅದಷ್ಟು ದೊಡ್ಡಗೆ ಎಳ್ಕೊಂಬಿಟ್ರೆ. ಓಕೆ, ಯಾರದು? ಮಗನ? ನಂದೇ ಗುರುಜಿ. ಮದುವೆ ಆಗಿ 4 ವರ್ಷ ಆಯ್ತು, ಮಕ್ಕಳಾಗಿಲ್ಲ ನನಗೆ. ಒಳ್ಳೇದು. ಮಕ್ಕಳಾಗದೇ ಇರೋದೇ ಒಳ್ಳೇದು. ಮೊದಲು ನೀವು ರಿಪೇರಿ ಆಗಿ ಆಮೇಲೆ ಮಗು ಮಾಡ್ಕೊಳ್ಳೋರಂತೆ. ಅಯ್ಯೋ ದೇವರೇ, ತುಂಬ ಒಳ್ಳೇದಾಯ್ತು ನೀವು ಮಕ್ಕಳಾಗದೇ ಇರೋದು. ಅರ್ಜೆಂಟಾ ಮಗು ಆಗಬೇಕು ಅಂತ? ಅಮ್ಮ, ಅರ್ಜೆಂಟು ಮಗು ಆಗಬೇಕು ಅಂತ ಅರ್ಜೆಂಟ್ ಇದೆಯಾ ನಿಮಗೆ? ಒಂದ್ ನಿಮಿಷ ಕೇಳಿಸ್ಕೊತಾಯಿ. ಎಂಥದೋ ಒಂದು ಹುಟ್ಲಿ ಅಂತಾನ, ಚೆನ್ನಾಗಿರೋದು ಹುಟ್ಟಬೇಕು ಅಂತಾನ? ನೋಡಿ, ಹಿಂಗೆ ಕೇಳಿದ್ರೆ ಹಿಂಗೆ ಕೇಳ್ತೀರಾ, ಹಂಗೆ ಕೇಳಿದ್ರೆ ಅರ್ಜೆಂಟ್ ಮಗು ಬೇಕು ಯಾವುದೋ ಒಂದು ಕೇಳೋದು ಸರಿ. ಆ ದೇವ್ರ ಹತ್ರ ಕೇಳೋಕ್ಕೂ ಬರಲ್ಲ. ಬೇಜಾರಾಗ್ಬಿಡುತ್ತಲ್ಲ ಮಗು ಇಲ್ಲ ಅಂತ. ಜನ ಹಂಗಂತಾರೆ ಹಿಂಗಂತಾರೆ ಅಂತ. ಭಗವಂತ ಯಾವುದೋ ಒಂದು ಕೊಟ್ಬಿಡಪ್ಪ ಅಂತಾನೆ. ಆ ವೇಸ್ಟ್ ಬಾಡಿ ಎಲ್ಲಿ ನಿಂತಿರುತ್ತೆ ತಳ್ಬಿಡ್ತಾನೆ, ಅವಾಗ ಕಟ್ಕೊಂಡು ಅನುಭವಿಸ್ಬಿಡಿದೆ ಅಂತ. ಭಗವಂತನಿಗೆ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಪಡ್ಕೊಂಡವ್ರ ಕತೆ ಕೇಳಬೇಕು. ಚಿತ್ರಾನ್ನ ಆಗೋಗಿರುತ್ತೆ ಅವ್ರ ಲೈಫು. ಯಾರು ದೇವರನ್ನು ಬೇಡಿ ಮಕ್ಕಳು ಮಾಡ್ಕೋತಾರೋ, ನಮೋ ವೆಂಕಟೇಶ. ಮಗುನೇ ಒಂದು ದಾರಿ, ಕುಟುಂಬವೇ ಒಂದು ದಾರಿ. ಆಮೇಲೆ ಹೇಳ್ತಾರೆ ಪಕ್ಕದ ಮನೆಯವರು, ಸುಮ್ಮನೆ ಇದ್ದಿರು ಚೆನ್ನಾಗಿತ್ತು, ನಾನು ದೇವ್ರ ಹತ್ರ ಹೋಗಿ ಯಾಕೆ ಕೇಳ್ಕೊಂಡೆ? ಯಾಕೆ ಅಂದರೆ ಇವ್ರು ದೇವ್ರ ಹತ್ರ ಕೇಳೋದೇ ಗೊತ್ತಿಲ್ಲ. ಎಂಥದೋ ಒಂದು ಕೊಟ್ಬಿಡಪ್ಪ, ಎಂಥದೋ ಅಂತ ನೀನು ಕೇಳಿದೆ, ತಗೋ ಅಂತ ಕೊಟ್ಟರು. ಇಲ್ಲ, ಆ ಮಗು ಇಂಥ ಮಗುನೇ ಪಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡಪ್ಪ ಅಂದರೆ ನೀನು ನನ್ನ ಹತ್ರ ಇರೋದಕ್ಕೆ ಪ್ರಯತ್ನ ಮಾಡಪ್ಪ. ಭಗವಂತ ನನ್ನ ಹತ್ರ ಇರೋ ನೀನು. ಆ ರೀತಿಯಾದ ಮಗು ಅಂದರೆ ಭಗವಂತನ ರೀತಿಯಲ್ಲಿರ್ತಕ್ಕಂಥ ಜ್ಞಾನದಲ್ಲಿರ್ತಕ್ಕಂಥ ಮಗು ಬೇಕು ಅನ್ನೋದಕ್ಕೆ. ಭಗವಂತ ನನ್ನ ಹತ್ರ ಇರು ಅಂದರೆ ಭಗವಂತ ನನಗೊಂದು ಮಗು ಕೊಡು. ಯಾವ ಸರಿನಮ್ಮ?
ಭಗವಂತರ ಹತ್ರ ಇರಬೇಕಾ, ಭಗವಂತ ಬರೀ ಮಗು ಕೊಡಬೇಕಾ? ಹತ್ರ ಇರಬೇಕು. ಇಲ್ವಲ್ಲ, ನಮ್ಗೆ ಗೊತ್ತೇ ಇಲ್ವಲ್ಲ, ಪ್ರಶ್ನೆನೇ ಕೇಳಕ್ಕೆ ಬರಲ್ಲ, ಉತ್ತರ ಎಲ್ಲಿ? ದೇವರೇ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಡು, ದೇವರೇ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಕ್ಕಲಿ, ಇದಲ್ಲ. ಭಗವಂತ ನೀನು ನನಗೆ ಹತ್ರ ಆಗು ಅಥವಾ ನಾನು ನಿನ್ಗೆ ಹತ್ರ ಆಗಬೇಕು, ನನಗೆ ಯಾವ್ದಾರು ಅವಕಾಶ ಮಾಡಪ್ಪ ಅಂತ ಒಂದು ವಿಚಾರ ಮಾಡ್ಕೊಳ್ಳೋದು ಒಂದು. ಎರಡನೇ ವಿಷಯ, ಈಗ ನಿನಗೆ ಆರೋಗ್ಯದ ಬಗ್ಗೆ ಕೇಳಬೇಕಾ, ಮಗು ಆಗಬೇಕೋದ್ರ ಬಗ್ಗೆ ಕೇಳಬೇಕಮ್ಮ? ಮಗು ಆಗ್ಬೇಕು ಗುರೂಜಿ. ಓಕೆ, ಏನು ಓದಿದ್ಯಮ್ಮ? ಏನು ಓದಿದ್ಯಾ? BA ಆಗಿದೆ, BA. ಇದೆಲ್ಲ ನಂಬಿಕೆ ಇದೆಯಾ ನಿನಗೆ, ಅಥವಾ ಸುಮ್ಮನೆ ಏನೋ ಆಗ್ಲಿವಲ್ಲ ಮಗು ಅಂತ ಕೇಳಕ್ಕೆ ಕರೆ ಮಾಡ್ದ? ಇಲ್ಲ, ಬಹಳ ಟಾರ್ಚರ್ ಕೊಡ್ತಿದ್ದಾರೆ ಗುರೂಜಿ. ಅದೇನೇ ಕಣಮ್ಮ, ಮಗುಗೋಸ್ಕರ ಕೇಳಕ್ಕೆ ಪ್ರಯತ್ನ ಮಾಡಿದೆ, ಮದ್ದೆಲ್ಲ ಇದೆಲ್ಲ ನಂಬಿಕೆ ಇಲ್ಲ ನಿಂಗೆ? ಇದೆಲ್ಲ ಮದ್ದಿಂದ ಇತ್ತು, ನಂಬಿಕೆ ಇತ್ತು. ಯಾವ ವಾರ ಮದುವೆ ಆದೆ? ಇದು ಶುಕ್ರವಾರ 29 ನವೆಂಬರ್. ಆಯ್ತು. ನೀನು ಹುಟ್ಟಿದ್ದು ವಾರ ಯಾವುದು? ನಾನು ಇದು ಜುಲೈಯಲ್ಲಿ ಹುಟ್ಟಿದ್ದು, 13/7/1900. ವಾರ ಹೇಳಮ್ಮ ಅಂದ್ರೆ ಡೇಟ್ ಹೇಳ್ತೀಯಲ್ಲ ತಾಯಿ. ನೀನು ಯಾವ ವಾರ ಹುಟ್ಟದೆ? ಶುಕ್ರವಾರ. ಸರಿನಾ? ಇದು ಆ ಪುಣ್ಯಾತ್ಮನಿಗೆ ದೊಡ್ಡದಾಗ ಒಂದು ಸನ್ಮಾನ ಮಾಡಿ, ಶುಕ್ರವಾರ ಹುಟ್ಟಿದೊಳಗೆ ಶುಕ್ರವಾರ ಮದುವೆ, ಜೀವನ ಪರ್ಯಂತ ಅನುಭವಿಸು, ಜನ್ಮ ತಾರೆ ಅಂತಾರೆ. ಅಂದ್ರೆ ದಿನ ಸಾಯೋರು ಯಾರು ಅಂದ್ರೆ ಇವರೇ. ಅಮ್ಮ ಗೊತ್ತಾಯ್ತಾ? ಪಾಪ ಪುಣ್ಯಾತ್ಮನಿಗೆ ಅರ್ಜೆಂಟ್ ಇತ್ತು ಮದುವೆ ಮಾಡಿಸೋನಿಗೆ, ಅಥವಾ ನಿಮ್ಮಪ್ಪ ಅಮ್ಮನಿಗೆ ಅರ್ಜೆಂಟ್ ಇತ್ತು, ಹುಟ್ಟಿದ ವಾರ ಮದುವೆ ಮಾಡ್ಕೋಬೋದ? ನಾನು ಹಂಗೆ ಹೇಳ್ತೀನಮ್ಮ, ಬೇಕಾದಷ್ಟು 70% ಗಂಡು ಹೆಣ್ಣು ಹುಟ್ಟಿದ ದಿನ ಯಾರು ಮದುವೆ ಮಾಡ್ಕೋತಾರೆ ಜೀವನ ಪರ್ಯಂತ ನರಕ ಅಂತ ಪಂಚಾಂಗ ಹೇಳೋರು ಗೊತ್ತಿಲ್ಲ. ಪಂಚಾಂಗದಲ್ಲಿದೆ, ಪಂಚಾಂಗದಲ್ಲಿ ಮಾಡಬಾರ್ದು ಅಂತಿದೆ, ಹೇಳೋರು ಇದನ್ನು ಮುಚ್ಚಾಕ್ಬಿಡ್ತಾರೆ. ಯಾಕೆ ಅಂದರೆ ಬಂದು ದಕ್ಷಿಣ ಹಿಡದೆ ಹೊಟ್ಟೋಗ್ಬಿಡ್ತಾರಲ್ಲ, ಅದು ವೇಸ್ಟ್ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಮಾಡಿ ಚೆನ್ನಾಗದೆ ಅಂದ್ಬಿಡ್ತಾರೆ. ಆಮೇಲೆ ಇನ್ನೊಂದು ಬೇಡ ಅಂದರೆ ಇನ್ನೊಬ್ರ ಹತ್ರ ಮಾಡ್ಕೋತಾರೆ ಅವರು, ಅದಕ್ಕೆ ಇಲ್ಲೇ ಇವರೇ ಸಾಂಕ್ಷನ್ ಮಾಡಿಬಿಡ್ತಾರೆ ಮಾಡ್ಕೋಗು ಅಂತ. ತಪ್ಪ್ಯಾರ್ದು? ಜನಗಳು ಆಗಬೇಕು. ಈ ಅಮ್ಮ ಏನು ಕೇಳ್ತಾರೆ ಈಗ, ಜನಗಳದ್ದು ಒತ್ತಡ ಜಾಸ್ತಿ ಆಯಿತು, ನನಗೀಗ ಮಗು ಬೇಕು ಅಂತ ಅಷ್ಟೇ ಅಲ್ವಾ? ಮಗು ಆದಮೇಲೆ ಅದೇ ಸಮಾಜ ಬಂದು ನಿನ್ನ ಕೇಳಲ್ಲ ಮಗು ಹೆಂಗೈತಿ ಅಂತ ಅಲ್ವಾ? ಇದೇನು ಇಂಥ ಮಗು ಎತ್ಬಿಟ್ಟು ಅಂತ ಆಗಲೂ ಬೈತಾರೆ. ಅದಕ್ಕೆ ಏನು ಮಾಡಬೇಕು, ಮಗು ಚೆನ್ನಾಗಿರೋ ಮಗು ಬೇಕಂದ್ರೆ ನಾವು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಲ್ಲಮ್ಮ ನೀನು? ನಿದ್ದೆ ಮಾಡಿ ಕಣ್ತುಂಬ ನಿದ್ದೆ ಮಾಡಿದ್ದೀನಿ ಅಂತ ಯಾವಾಗ ಹೇಳ್ತೀಯ? ಇಲ್ಲಿ ನೋಡಮ್ಮ, ನಿದ್ದೆನೇ ಮಾಡಕ್ ಗೊತ್ತಾಗಿಲ್ಲ, ಅಮ್ಮನಿಗೆ ನಿದ್ದೆ ಮಾಡೋದು ಗೊತ್ತಾಗಿಲ್ಲ, ನಿದ್ದೆ ಬರೋದೂ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಪೂರ್ವಾಭಾದ್ರ ಹೆಣ್ಣೋ ಗಂಡೋ ಇದ್ರೆ ಮದುವೆ ಮಾಡ್ಕೊಂಡ್ರಿ ಕೆಟ್ರಿ ಅಂತ ನಾನು ಹೇಳಬೇಕಾದ್ರೆ ಬೇಜಾರಾಗತ್ತೆ. ಪೂರ್ವಾಭಾದ್ರ ಹುಡುಗ ಆದರೂ ಹುಡುಗಿ ಆದರೂ ಮಾಡ್ಕೊಂಡ್ರಿ ಪೂರ್ಣವಾಗಿ ಪ್ರತಿ ರಾತ್ರಿ ಜಾಗರಣೆ, ಹುಚ್ಚು ಬೆಪ್ಪು ಎಲ್ಲ ಬಂದಿರುತ್ತೆ. ಇವ್ರನ್ನ ರಿಪೇರಿ ಮಾಡೋಕ್ಕಾಗಲ್ಲ, ಇವ್ರು ಯಾವ ಔಷಧಿ ಹಿಡಿಯಲ್ಲ, ಯಾವ ದೇವರು ಕೈ ಹಿಡಿಯಲ್ಲ, ಇವರು ನೆಮ್ಮದಿಯಾಗಿ ಬದುಕಿಲ್ಲ, ಕಾರಣ ನಿದ್ದೆ ಮಾಡ್ತಿಲ್ಲ. ಅಮ್ಮ, ನಿದ್ದೆ ಮಾಡೋಕ್ಕೆ ಬರದೆ ಮದುವೆ ಯಾಕೆ ಮಾಡ್ಕೊಂಡೆ ತಾಯಿ? ಇದು ಒಳ್ಳೆ ಕಥೆ ಅಲ್ಲ. ಒಂದಿನದ ಮದುವೆ ಇದು. ಪುರೋಹಿತನಿಗೆ ಕೇಳಬೇಕಿತ್ತು, ಸ್ವಾಮಿ ನನಗೆ ಈಗ ಈ ವಿಷಯ ಹೇಳ್ತೀನಮ್ಮ, ಮದುವೆ ಮಾಡಿಸೋ ಪುರೋಹಿತರಿಗೆ ಹೆಣ್ಣು ಗಂಡು ನಿದ್ದೆ ಚೆನ್ನಾಗಿದೆ ಅಂತ ಯಾರು ಹೇಳ್ತಾರನಮ್ಮ? ಇಲ್ಲ. ಯಾರು ಕೇಳ್ತಾರ? ಆದರೆ ಮದುವೆ ಮಾಡಿಬಿಟ್ಟು ನಿದ್ದೆನೇ ಬರಲಿಲ್ಲ ಅಂದರೆ ಎಂಥ ಕತೆ ಇದು? ದಾಂಪತ್ಯದ ಕತೆ ಏನು? ಒಬ್ರು ಮಲ್ಕೊಂಡು ಗೊರಕೆ ಹೊಡಿಯೋದು, ಇನ್ನೊಬ್ರು ಕೂತ್ಕೊಂಡು ನೋಡೋದು, ಇವನು ನೋಡಿ ಹೆಂಗೆ ಗೊರಕೆ ಹೊಡಿತಾನೆ, ನಾನು ನಿದ್ದೆಯಿಂದ ಕೂತಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಇಬ್ರಿಗೂ ಜಗಳ. ಹೌದಾ? ನಿದ್ಗೆಟ್ಟ ಮೇಲೆ ಜಗಳ ಆಡಲೇಬೇಕು ಅಲ್ವಾ? ಯಾತಕ್ಕೆ ಬೇಕು ಈ ಮದುವೆ? ಜ್ಯೋತಿಷ್ಯ ಹೇಳ್ತಕ್ಕಂಥವ್ರಿಗೆ ನಿಜಕ್ಕೂ ಹೇಳ್ತೀನಲ್ಲ, ಇವೆಲ್ಲ ಪ್ರಜ್ಞೆ ಇರಬೇಕು. ಒಂದು ಭಾಗ ಈ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿಗಳಿದಾರಲ್ಲ, ನನ್ನ ಮಗನಿಗೆ ನಿದ್ದೆಯ ಅಭ್ಯಾಸ ಚೆನ್ನಾಗಿದೆಯಾ? ನಂಬರ್ 1. ಈ ನಿದ್ದೆ ಅಭ್ಯಾಸ ಯಾರಿಗೆ ಸರಿ ಇಲ್ಲವೋ ಅವರಿಗೆ ಮದುವೆ ಮಾಡಿದ್ರಿ, ನೀವು ಕೆಟ್ಟ್ರಿ, ಅವ್ರನ್ನ ಕೆಡಿಸಿದ್ರಿ, ಪ್ರಪಂಚ ಕೆಡಿಸಿದ್ರಿ, ಸಮಾಜ ಕೆಡಿಸಿದ್ರಿ, ವಂಶನೂ ಕೆಟ್ಟೋಯ್ತು. ಇದಕ್ಕೆ ಔಷಧಿ ಎಲ್ಲೂ ಇಲ್ಲ, ನಿದ್ದೆ ಬರುವುದಕ್ಕೆ ಔಷಧಿ ಇಲ್ಲ. ಮಾತ್ರೆ ತಗೊಂಡ್ರೆ ದಿನ ತಗೋಬೇಕು. ಎಷ್ಟು ದಿನ ತಗೋತೀರಾ? ಆಮೇಲೆ ಏನು ಮಾಡ್ತೀರಾ? ಅದು ಫಿಕ್ಸ್ ಆಗಿಬಿಟ್ರೆ ಮಾತ್ರೆ ಬೇಕೇ ಬೇಕು. ಆ ರೀತಿಯಾದ ಜೀವನ ಬೇಕಾ? ಈಗ ನಿನಗೆ ನಿದ್ದೆ ಸಂಪೂರ್ಣವಾಗಿ ಬೇಕಾ ಬೇಡವಮ್ಮ? ಬೇಕು. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಆಸೆ ಇಲ್ವಾ ನಿಂಗೆ? ಇದೆ. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಮದುವೆ ಹೂನಪ್ಪ, ನಿದ್ದೆನೇ ಬರಲಿಲ್ಲ ಅಂದ್ರೆ ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಮ್ಮ ಉಸಿರಾಟ ಒಂದೊಂದ್ಸಲ ಹೆಂಗೆ ಆಟ ಆಡಿಸುತ್ತೆ ನಿನಗೆ ಅಂದರೆ, ನಾನು ಏನಾದ್ರು ಆಗ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಉಸಿರಾಟ ಆಡಿಸುತ್ತೆ ನಿನಗೆ. ಹೌದಾ ಇಲ್ವಾ? ಹೌದು. ಇದಕ್ಕೆ ಎಷ್ಟು ಉದ್ದ ಮಾತಾಡ್ಬೋದು ಅಂದ್ರಮ್ಮ, ನಮಗೆ ಜೀವ ಇದೆ ಅಂತ ನಾವು ಹೇಳ್ತೀವಿ. ಹೌದಾ? ಜೀವ ಎಲ್ಲಿದೆ ಅಂತ ಕೇಳಿದ್ರೆ
ಯಾರು ಹೇಳೋಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ. ಜೀವ ಎಲ್ಲಿದೆ ಅಂತ ಹೇಳೋಕ್ಕಾಗತ್ತೆ ಅಂತ್ಯಮ್ಮ? ಇಲ್ಲ. ಈ ಅಮ್ಮನ ವಿಷಯಕ್ಕೆ ಹೇಳ್ತೀನಿ ಉದಾಹರಣೆ ಕೊಟ್ಟು. ಯಾಕೆ ಅಂದರೆ ನನಗೆ ಏನು ಆಗ್ಬಿಡುತ್ತೋ ಅನ್ನೋ ಭಯ ಬೇಕಾದ ಕ್ಷಣಕ್ಕಿದೆ. ಸ್ವಾಮಿ ಇಲ್ಲಿ ಹಿಡ್ಕೊಂಡಂಗೆ ಆಯ್ತದೆ, ಇಲ್ಲಿ ಒತ್ತಂಗೆ ಆಯ್ತದೆ, ಗ್ಯಾಸ್ಟ್ರಿಕ್ ಆಗೈತೆ, ಇವ್ರದೇ ಕಲ್ಪನೆ ರೋಗಗಳು. ಅದು ಯಾವುದೂ ಅಲ್ಲ. ಆಗ್ತಾ ಇರ್ತಕ್ಕಂತಹ ವಿಚಾರ ಏನಂತಂದರೆ ಮನುಷ್ಯನ ಜೀವ ಎಲ್ಲಿದೆ ಅಂದರೆ, ಇವತ್ತು ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಶುಕ್ರವಾರ ಪೂಜೆಗಳು ಮಾಡಿಕೊಂಡು ವ್ರತಗಳು ಮಾಡಿಕೊಂಡು ಏನೂ ಆಗ್ತಾಯಿಲ್ಲ ಅಂತ ಗೋಳಾಗ್ತಿರಲ್ಲ, ಕಣ್ಣೀರು ಹಾಕ್ತಿರಲ್ಲ, ಯೋಚನೆ ಮಾಡ್ತಿರಲ್ಲ, ಜಗಳ ಮಾಡ್ತಿರಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೀವ ಇರೋದು ಮಲತ್ರಯ. ಮೋಷನ್ ಕ್ಲೀನ್ ಆಗದೇ ಇರತಕ್ಕಂಥವರಿಗೆ ಯಾವ ಕಾರಣಕ್ಕೂ ಜೀವ ಭಯದಲ್ಲೇ ಬದುಕ್ತಾರೆ. ನನಗೇನಾರು ಆಗ್ಬಿಡುತ್ತಾ ಅಂತ ಮಲ್ಕೋತಾರೆ, ಬೆಳಿಗ್ಗೆ ಏಳ್ತೀನ ಅಂತ ಮಲ್ಕೋತಾರೆ. ಇಂಥ ಕರ್ಮಕ್ಕೆ ಇರೋದು 80%. ನಮ್ಮ ಭಾರತ ದೇಶದಲ್ಲಿ 80% ಜೀವಕ್ಕೆ ಬೆಲೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಮಸ್ಯೆಯಲ್ಲಿ ಕರಳು ಒಳಗಡೆ ಬೇಕಾದಷ್ಟು ರಾಸಿ ಗುಡ್ಡೆ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಬೆವರು ಒರೆಸ್ಕೊಂಡು ಉಸಿರು ಬಿಟ್ಕೊಂಡು ಹೊರಗಡೆ ಹೋಗಿ ನೋಡೋದೇನು, ಪರದಾಡೋದೇನು, ಯಾಕೋ ಏನೋ ಆಗೋಯ್ತದೆ ಅನ್ನೋದೇನು. ಯಾಕ್ರಿ ಈ ಕರ್ಮ? ಇದಕ್ಕೆ ಯಾವುದೇ ಔಷಧಿಗಳು ಪ್ರಪಂಚದಲ್ಲಿ ಇಲ್ಲ. ಯಾವುದೇ ಔಷಧಿಗಳು ತಗೊಂಡ್ರೆ ಬೇಗ ಸಾಯ್ತೀರಾ, ಆಯಸ್ಸು ನೀವೇ ಕಮ್ಮಿ ಮಾಡ್ಕೋತೀರಾ. ಇದಕ್ಕೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವ ಇರೋದು. ಅದಕ್ಕೆ ಮನುಷ್ಯನಿಗೆ ಪ್ರಾಣ ಹೋಗಬೇಕಾದ್ರೆ ಯಾವಾಗಲೂ ಯೂರಿನ್ ಮೋಷನ್ ಮೂಲಕನೇ ಪ್ರಾಣ ಹೋಗ್ತಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪ್ರಾಣ ಹೋಗಬೇಕಾದ್ರೆ ನತ್ತಿಯಲ್ಲಿ ಹೋಗಬೇಕು. ಇದು ನಿಜವಾದ ಪ್ರಾಣ. ಇವತ್ತಿನ ಈ ಪ್ರಪಂಚದಲ್ಲಿ ನತ್ತಿಯಲ್ಲಿ ಪ್ರಾಣ ಹೋಗ್ಲಿಕ್ಕಿಲ್ಲ. ಎಲ್ಲ ಕೆಳಭಾಗದಲ್ಲೇ ಹಿಂಸೆಯನ್ನು ಅನುಭವಿಸಿ ಆ ರೀತಿ ಪ್ರಾಣ ಹೋದಂಥವ್ರ ಮನೆಯಲ್ಲಿ ಆ ವಂಶಕ್ಕೆ 7 ವರ್ಷ ಕಷ್ಟ ಅನುಭವಿಸ್ಬೇಕು. ಆ ರೀತಿ ಸಾವಾದರೆ ಆ ಸಾವಿಗೆ ನೀವು ಯಾವ ಪ್ರಾಯಶ್ಚಿತ್ತ ಮಾಡಿದ್ರೂ ಒಳ್ಳೆಯದಾಗಲ್ಲ. ಇದನ್ನು ನಿಮ್ಮ ತಂದೆ ಮನೇಲಿ, ನಿಮ್ಮ ತಾಯಿ ಮನೇಲಿ ಎಲ್ಲರಿಗೂ ಈ ಸಮಸ್ಯೆ ಇದೆ. ಯಾರೂ ಕ್ಲಾರಿಟಿಯಾಗಿ ತಿಳ್ಕೊಂಡಿಲ್ಲ. ಏನೋ ತಿನ್ನಬೇಕು, ಹೆಂಗೋ ಇರಬೇಕು, ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಯೋಚನೆ ಮಾಡಮ್ಮ. ಏನು ಹೇಳ್ತೀಯ ತಾಯಿ? ಹೌದಾ ಅಲ್ವಾ? ಹೌದು ಹೌದು. ಇದನ್ನು ರಿಪೇರಿ ಮಾಡ್ಕೋ ತಾಯಿ. ಮಗು ಆಗತ್ತೆ, ಈಗಲೇ ಅರ್ಜೆಂಟ್ ಇಲ್ಲ. ಮೊದಲು ನಿನ್ನ ದೇಹ ರಿಪೇರಿ ಮಾಡ್ಕೋ. ದೇಹ ರಿಪೇರಿ ಅಂದರೆ ಹೆಂಗೆ ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ನಿನ್ನ ದೇಹವನ್ನು ರಿಪೇರಿ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ನಿನಗೆ ಮಗು ಅಲ್ಲ, ಮಕ್ಕಳು ನಿನಗೆ ಸಾಕು ಅನ್ನೋ ಮಟ್ಟಕ್ಕೆ ಮಕ್ಕಳಾಗತ್ತೆ. ಜೀವನದಲ್ಲಿ ಉಸಿರಾಟ ಚೆನ್ನಾಗಿರಲಿ, ನಿನ್ನ ದೇಹದ ಚರ್ಮ ಚೆನ್ನಾಗಿರಲಿ. ಪ್ರತಿಯೊಂದು ವಿಷಯ ಹೇಳಿದ್ರೆ ಒಂದು 3 ಗಂಟೆ ಟೈಮ್ ಹೇಳ್ಬೋದು. ಹಾಗಂತ ಹೆದರ್ಕೋಬೇಡ. ಇವತ್ತು ಸತ್ಯ ನಮ್ಗೆ ಶುಕ್ರವಾರ ಗೊತ್ತಾಗಿದೆ ಅಂತ ಹೇಳಿ ಶ್ರೀನಿವಾಸರ ಹತ್ರ ಹೋಗಿ ಬರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ಯಾವ ರೀತಿ ಹೋಗಬೇಕು, ಯಾವ ರೀತಿ ಹೋಗಿ ಏನು ಮಾಡಬೇಕು, ಈ ಪ್ರಯತ್ನವನ್ನು ತಿಳ್ಕೊಳ್ಳೋಕ್ಕೆ ನೀನು ಪ್ರಯತ್ನ ಮಾಡು. ಫಸ್ಟು ಮಗು ಅಂತಕ್ಕಂಥದ್ದು ತುಂಬ ಖುಷಿ ಕೊಡುವಂಥ ಮಗು ಆಗತ್ತೆ. ನೀನು ಖುಷಿಯಾಗಿರ್ತೀಯ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವು ಆಗಲೇ ಈ ದೇಹ ಸಮೀಕ್ಷೆಯ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಕಂಟಿನ್ಯೂ ಮಾಡಿ. ಈಗ ಇಷ್ಟೊತ್ತರೆಗೂ ಎಷ್ಟು ಮಾತಾಡ್ದಿಲ್ಲ ಕಾಕಳಮ್ಮ? ಈಗ ದೇಹ ಸಮೀಕ್ಷೆ ತಾನೇ ಇದು. ಹೌದು. ಈಗ ವ್ಯಕ್ತಿ ನೋಡಿಲ್ಲ, ನಾನು ಕುಂಡಲಿ ನೋಡಿಲ್ಲ, ಹೌದಲ್ಲ? ಈಗ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ದೇಹ ಸಮೀಕ್ಷೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಭಾರತ ದೇಶದಲ್ಲಿ ಯಾಕಿಂತವ್ರು ಹುಟ್ಟಿಲ್ಲ ಅಂತ ನನಗೆ ಪ್ರಶ್ನೆ. ದೇಹ ಸಮೀಕ್ಷೆ ಬಗ್ಗೆ ಮಾಹಿತಿ ಕೊಡೋಕ್ಕೆ ಯಾಕೆ ಹುಟ್ಟಿಲ್ಲ? ಹುಟ್ಟೋದು ಇಲ್ಲ, ಹುಟ್ಟು ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಂಗೆ ಹೇಳಿದರೆ ನಮ್ಮ ದೇಶದಲ್ಲಿ ಈ ರೀತಿ ರೋಗಗಳಿಗೆ ನಾವು ಸಿಕ್ಕಾಕ್ಕೋಬೇಕಾದ ಅವಶ್ಯಕತೆ ಇಲ್ಲ. ನೆನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾನು, ಅದು ಯಾವುದೋ ಕಾಲಲ್ಲಿ ಇಷ್ಟಾಗಲ್ಲ ಕಪ್ಪು ಮಚ್ಚೆ ಬಂದರೆ ಅದೇನೋ ಅಂತೆ ಸಮಸ್ಯೆ ಅಂತೆ, ಹುಳ ಕಚ್ಚುತ್ತಂಥದ್ದು. ಕಚ್ಚಿದ ಮೇಲೆ ದೇಹ ಎಲ್ಲ ಹಾಳಾಗತ್ತಂತೆ. ನನಗೆ ನಗು ಬಂತು. ಏನು ಈ ಮಟ್ಟಕ್ಕೂ ಎದ್ರುಕೊಂಡು ಬದುಕಬೇಕಾ ನಾವು? ಅಮ್ಮ, ಹಾವು ಕಚ್ಚಿದ್ರು ಸಾಯಲ್ಲ ತಾಯಿ, ಅಂಥ ತಾಕತ್ತಿದೆ ನಮ್ಮ ದೇಹದಲ್ಲಿ. ಹಾವು ಕಚ್ಚಿದ್ರು ಸಾಯಲ್ಲ ಅಂತ ದೇಹ ಇಟ್ಕೊಂಡು ಯಾವುದೋ ಒಂದು ಹುಳ, ಆ ಹುಳ ಬಂದು ಕುಟುಕ್ಬಿಟ್ರೆ ಎಲ್ಲ ಏರ್ಬಿಡ್ತಂತೆ ಮೇಲ್ಮುಖವಾಗಿ. ಏನಮ್ಮ ಈ ಗುಬ್ಬಚ್ಚಿ ಕಥೆಗಳು? ನಿಜಕ್ಕೂ ನಗು ಬರುತ್ತೆ ನನಗೆ. ಹಾಸ್ಯಾಸ್ಪದವಾದ ಮಾತುಗಳು, ಒಂದಕ್ಕೂ ಅರ್ಥ ಇಲ್ಲ, ಪವರ್ ಇಲ್ಲ, ಶಕ್ತಿ ಇಲ್ಲ. ಸುಮ್ಮನೆ ಏನೋ ಒಂದು ಭಾಷಣ ಮಾಡೋದು, ಏನೋ ಒಂದು ತಿಳಿದೀನಿ. ಇದು ನಮ್ಮ ಸೈನ್ಸು, ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಮಾತ್ರ ಮಾತಾಡ್ಬೋದೇ ವಿನಃ ಓದಿದ್ದೀನಿ, ಪಾಂಡಿತ್ಯ ತಗೊಂಡಿದ್ದೀನಿ ಅಂತಂದರೆ ಇಲ್ಲೆಲ್ಲ ವರ್ಕ್ ಆಗಲ್ಲ. ಜ್ಯೋತಿಷ್ಯ ಕಲಿತೀನಿ ಸುಳ್ಳು, ಜ್ಯೋತಿಷ್ಯ ಕಲಿಯೋದಲ್ಲ. ಜ್ಯೋತಿಷ್ಯವನ್ನು ಯಾವ ಕಾರಣಕ್ಕೂ ಕಲಿಸ್ತೀನಿ ಅಂತ ಪುಣ್ಯಾತ್ಮನ ಉಟ್ಕೊಂಡವ್ರು ನಮ್ಮ ದೇಶದಲ್ಲಿ. ಕಲಿಸ್ಬಿಡ್ತಾರಂತೆ, ಇವ್ರು ಕಲ್ತ್ಕೊಂಡ್ಬಿಡ್ತಾರಂತೆ. ಎಲ್ಲಿಂದ ಎಲ್ಲಿಗ್ರಿ ಸಾಧ್ಯ? ಪುಸ್ತಕದಲ್ಲಿ ಇರುವಂಥದ್ದು ಜ್ಯೋತಿಷ್ಯ ಅಲ್ಲ, ಕಲಿಯುವುದು ಜ್ಯೋತಿಷ್ಯ ಅಲ್ಲ. ಅಂದ ಮೇಲೆ ನಾವು ಜ್ಯೋತಿಷ್ಯ ಬಿಟ್ಟು ಬದುಕೋಕ್ಕಾಗಲ್ಲ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು.
ಇದನ್ನು ವ್ಯತ್ಯಾಸ ತಿಳ್ಕೊಳ್ಳಿ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಅವನವನ ಅನುಕೂಲಕ್ಕೆ ತಕ್ಕಂತೆ ಮಾರ್ಕೆಟಿಂಗ್ ಗುರುಗಳಾಗಿ ಇದನ್ನು ಕೈಲಿಟ್ಕೊಳ್ಳಿ, ಇದನ್ನು ಕತ್ಕಾಕೊಳ್ಳಿ, ಇದನ್ನು ಜೇಬಲ್ಲಿ ಇಟ್ಕೊಳ್ಳಿ, ಇದನ್ನು ಬಾಗಿಲಿಗೆ ಕಟ್ಕೊಳ್ಳಿ ಅಂತ ಹೇಳ್ತಲ್ಲ, ಇದು ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗ್ನವ್ರಿಗೋಸ್ಕರ ಅವ್ರು ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ಸಬ್ಜೆಕ್ಟ್ ಅಷ್ಟೇ. ಇದರಿಂದ ಪರಿವರ್ತನೆ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಜೇಬ್ ಖಾಲಿ ಆಗುತ್ತೆ ಅಷ್ಟೇ. ನಮ್ಮ ಬದುಕು ಈ ರೀತಿಯೇ ಆಗಿರೋದು. ರೆಡಿಮೇಡ್ ಬದುಕು ಆಗಬಾರ್ದು. ನಮ್ಮ ಬದುಕು ಮೌಲ್ಯ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ. ಈಗ ವಿಚಾರಕ್ಕೆ ಬರೋಣ. ನಮ್ಮಲ್ಲಿ ಇರ್ತಕ್ಕಂತಹ ಒಂದು ವಿಷಯ, ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ, ನಾನು ಸಾಕಷ್ಟು ಸಲ ಹೇಳ್ತಿರ್ತೀನಿ, ಏನದು ಅಂತಕ್ಕಂಥ ಒಂದು ವಿಷಯಕ್ಕೆ ಹೋದರೆ, ನಾವು ಜೀವನದಲ್ಲಿ ಏನೇ ನೀವು ತಿಳ್ಕೊಳ್ಳಿ, ಏನೇ ನೀವು ಮಾಡಿ, ಏನು ಮಾಡಬೇಕು? ನಮ್ಮ ಪ್ರಯತ್ನ ಯಾವುದು? ನಮ್ಮ ತಪ್ಪು ಎಲ್ಲಿದೆ ಅಂತ ಒಪ್ಕೋಬೇಕು. ಹೌದು. ಏನು ಹೇಳ್ತೀಯಮ್ಮ? ಯಾವುದ್ರಲ್ಲಿ ತಪ್ಪು? ಮನೆ ಕಟ್ಟೋದ್ರಲ್ಲಿ ತಪ್ಪಾ? ಮನೆ ಕಟ್ಟೋದ್ರಲ್ಲಿ ತಪ್ಪು ಅಂದರೆ ಯಾವುದದು? ನಾವು ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ ಅಂತ ಸುಮ್ಮನೆ ಒಂದು ಟಿಪ್ಸ್ ಕೊಡ್ತೀನಿ. ಸುಮಾರು ಜನಕ್ಕೆ ಇದಿದೆ. ನಾವು ಸ್ವಾಮಿ ಎಲ್ಲ ಕೇಳಿದ್ದೀವಿ, ವಾಸ್ತುವರು ಬಂದಿರು, ಎಲ್ಲ ಕೇಳಿ ಅಚ್ಚುಕಟ್ಟಾಗಿ ಕಟ್ಟಿದ್ದೀವಿ ಅಂತಾರೆ. ಹೆಂಗಿದೆ ಅಂದರೆ, ಅಯ್ಯೋ ಸ್ವಾಮಿ ಅದೇ ಗೊತ್ತಾಗ್ತಾ ಇಲ್ಲ, ಕಟ್ಟಿದ್ರು ಅವರು ಬಂದು ಹೇಳಿದ್ರು, ಯಾಕೋ ಸರಿ ಹೋಗ್ತಾ ಇಲ್ಲ. ಅದನ್ನು ಹೇಳ್ತಾರೆ, ಇದನ್ನು ಹೇಳ್ತಾರೆ. ಅದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನು ಸರಿ ಹೋಗಿಲ್ಲ ಅಲ್ಲಿ ಅಂದರೆ, ಮಣ್ಣು ಅಂತ ನಮ್ಗೆ ಗೊತ್ತು. ಈ ಭೂಮಿಯಲ್ಲಿ ಮಣ್ಣಿದೆ ಗೊತ್ತು. ನಾವು ತಿಳ್ಕೊಂಡದ್ದು ಎರಡೇ, ಬೆಳೆಯೋಕ್ಕೆ ಭೂಮಿ, ಮನೆ ಕಟ್ಟೋಕ್ಕೆ ಭೂಮಿ. ಹೌದೇನಮ್ಮ? ಇದೇ ತಪ್ಪಾಗಿರೋದು. ಅಂದರೆ ಆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ತಿಳ್ಕೊಂಡು ಮನೆ ಕಟ್ಟೋಕ್ಕೆ ಯಾರಿಗಾರು ಗೊತ್ತಿದೆಯಾ? ಇಲ್ಲ. ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ಮನೆ ಕಟ್ಟಿದ್ರೆ ಅವ್ರಿಗೆ ಅವ್ರು ಕೇಳಿದ್ದೆಲ್ಲ ಭಗವಂತ ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ಮಣ್ಣಿನಲ್ಲಿ ಆ ತಾಕತ್ತಿರಬೇಕು. ಮಣ್ಣಲ್ಲೇ ತಾಕತ್ತಿಲ್ಲ ಅಂದಮೇಲೆ ನೀನು ಮನೆ ಕಟ್ಬಿಟ್ಟು ಚೆನ್ನಾಗಿ ಹೆಂಗಿರ್ತೀಯ? ಈಗ ನಾವು ಮನೆ ಕಟ್ಟೋದಲ್ಲಿ ಭೂಮಿ ಮೇಲೆ, ಹೌದಾ? ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ಯ ನಿನ್ನ ಮನೆಗೆ ಬೆಳಕು, ಶಾಖ ಎಲ್ಲವೂ ಉತ್ಪತ್ತಿ ಆಗತ್ತೆ. ನೀನು ಅದನ್ನು ಯಾವ ರೀತಿ ಕಂಡುಹಿಡಿತೀಯ? ಒಂದು, ಇದನ್ನು ಯಾರು ಹೇಳೋಕ್ಕಾಗತ್ತಾ? ಈ ಭೂಮಿ ಫಲವತ್ತಾಗಿದೆ, ಅದರ ಹೆಸರೇನು? ಫಲವತ್ತಾದ ಭೂಮಿಯಲ್ಲಿ ಮನೆಯನ್ನು ಕಟ್ಟಿದವರು ಕುಟುಂಬದಲ್ಲ ಎಲ್ಲರೂ ಸದಸ್ಯರು ಫಲವತ್ತಾಗಿರ್ತಾರೆ. ಕೆಲವು ನೋಡಮ್ಮ ನೀನು, ಕೆಲವು ಮನೆಗಳು ನೋಡು, ಕೆಲವರು ಅಕಸ್ಮಾತಾಗಿ ಇವರು ಮನೇಲಿ ನೋಡ್ಯಾ ಎಲ್ಲ ಮಕ್ಕಳು ಇಷ್ಟು ಚೆನ್ನಾಗವ್ರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಆಸ್ತಿ ಮಾಡ್ತಾ ಇದ್ದಾರೆ, ಇದೇ ಇಲ್ವಾ? ಹೌದು. ಹಾಗಿದ್ದ ಮೇಲೆ ಅವರೇನು ಎಕ್ಸ್ಟ್ರಾ ಆರ್ಡಿನರಿ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ರಾ? ಇಲ್ವಲ್ಲ. ಅದೃಷ್ಟವಶಾತ್ ಯಾವುದೋ ಜನ್ಮದ ಪುಣ್ಯಶೇಷ ನಿಮಗೆ ನಿವೇಶನ ಸಿಕ್ಕೋದು. ಸಿಕ್ಕುವ ಹೆಣ್ಣು, ಮದುವೆ ಆಗುವಂಥ ಹೆಣ್ಣು, ನಿಮಗೆ ಸಿಕ್ಕುವ ಮನೆ ಕಟ್ಟುವಂಥ ಭೂಮಿ, ಇದೆರಡೂ ಒಂದೇ. ಇವೆರಡರಲ್ಲಿ ನೀವು ಸೋತ್ರಿ ಅಂದರೆ ಜೀವನವರಿ ಕೆಟ್ರಿ. ಇದೆರಡೂ ನಮಗೆ ಸಿಗಬೇಕು ಅಂದರೆ ಪೂರ್ವಾರ್ಜಿತ ಪುಣ್ಯಶೇಷ ಬೇಕು. ಟಾಟಾ ಮಾಡಿ ಬಂದುಬಿಟ್ರೆ ಒಳ್ಳೆ ಹೆಂಡತಿ ಸಿಕ್ಕಲ್ಲ. ಟಾಟಾ ಮಾಡಿ ಹೆಂಗೋ ಮಾಡಿ ದುಡ್ಡು ಮಾಡಿಕೊಂಡ್ರೆ ಒಳ್ಳೆ ಸೈಟ್ ಸಿಕ್ಕಲ್ಲ. ಸಂಪಾದನೆ ಮಾಡ್ತಕ್ಕಂಥದ್ದು ಆರೋಗ್ಯದಾಯಕವಾದ ಸಂಪಾದನೆ ಆಗಿರಬೇಕು. ಆ ಆರೋಗ್ಯದಾಯಕವಾದ ಸಂಪಾದನೆ ಯಾವುದು ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಯಾವ್ದು ಹೇಳೋಕ್ಕಾಗತ್ತಮ್ಮ? ಸಂಪಾದನೆ, ಆರೋಗ್ಯ ಸಂಪಾದನೆ ಯಾವುದು ಹೇಳ್ಕೊಡ್ತೀನಿ, ಅದು ಸಮಯ ಬಂದಾಗ. ಆರೋಗ್ಯ ಸಂಪಾದನೆ ಯಾವುದು, ರೋಗದ ಸಂಪಾದನೆ ಯಾವುದು? ರಾತ್ರಿ ಎಲ್ಲ ನಿದ್ದೆಗೆಡ್ತೀವಲ್ಲಮ್ಮ, ಅದೇ ರೋಗ ಸಂಪಾದನೆ. ಯಾಕೆ ಅಂದರೆ, ಸ್ವಾಮಿ ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಇಲ್ಲ, ನೀವೇನೋ ಹೇಳ್ತೀರಿ, ಏನೋ ಹೋಗಂತ ತಿನ್ಕೊಂಡು ಮಲ್ಕೋತೀನಿ, ಅದೆಲ್ಲ ಆಗಲ್ಲ. ಇದು ರೋಗದ ಸಂಪಾದನೆ. ಸುಳ್ಳು, ಮೋಸ ಇದೆಲ್ಲ ಕಾಮನ್, ಮನುಷ್ಯ ಬದುಕಕ್ಕೆ ಮಾಡ್ತಾನೆ, ಅದು ನಾವು ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಆದರೆ ಅದಕ್ಕೆ ನಾವು ಒಂದು ತಪ್ಪು ಅಂದರೆ ನಮ್ಮ ಬುದ್ಧಿ ಕಲ್ಸಕ್ಕೆ ಏನು ಮಾಡಬೇಕು? ನಮ್ಮ ಮನೆಯನ್ನು ಗುರುತಿಸ್ಕೋಬೇಕು. ಅದಕ್ಕೆ ಇಷ್ಟೊತ್ತು ನಾನು ಇವತ್ತು ಕಾರ್ಯಕ್ರಮದಲ್ಲ ಮಾತಾಡೋದಕ್ಕೆ ಒಂದು ಔಷಧಿ ಏನು ಗೊತ್ತೇನಮ್ಮ? ಇಷ್ಟೆಲ್ಲ ನಾವು ತಿಳ್ಕೋಬೇಕು, ನನಗೆ ಗೊತ್ತಾಗಬೇಕು, ನನ್ನ ತಪ್ಪು ಏನು ಅಂತ ಅರ್ಥ ಆಗಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ತಪ್ಪು ಯಾವುದು ಅಂತ ಗೊತ್ತಾಗಲ್ಲ. ಅದು ಎಲ್ಲಿದೆ ಗೊತ್ತಾ? ನಮ್ಮ ಕರುಳಲ್ಲಿದೆ. ನಮಗೆ ತಪ್ಪನ್ನು ತಿಳಿಸುವುದು ನಮ್ಮ ಕರುಳು. ಆ ಕರುಳು ಶುದ್ಧೀಕರಣ ಇದ್ದರೆ ಮೆದುಳು ಕೆಲಸ ಮಾಡುತ್ತೆ. ಕರುಳು ಶುದ್ಧಿ ಇಲ್ಲ ಅಂದರೆ ಮೆದುಳು ಕೆಲಸ ಮಾಡಲ್ಲ. ಇದೆರಡರ ಮಧ್ಯೆ ಇರೋದು ಯಾವುದು? ಮರಳು. ಕರುಳು ಮತ್ತು ಮೆದುಳಿನ ಮಧ್ಯೆ ಇರೋದು ಯಾವುದು? ಮರಳು. ನಿನ್ನ ವಾಸದ ಮನೆಯಲ್ಲಿ ಮರಳು ಇದೆಯಾ ತಿಳ್ಕೊ. ಯಾರು ನಾನು ಈ ಪ್ರಶ್ನೆ ಕೇಳ್ತೀನಿ, ನೀವು ಕಟ್ಟಿರುವ ಮನೆಯಲ್ಲಿ ಮರಳಿದೆಯಾ? ಇಲ್ಲ. ಯಾಕೆ? ನಮಗೆ ಗೊತ್ತಿಲ್ಲ. ಭೂಮಿಯಲ್ಲಿ ಮರಳಿರಲ್ವಾ? ಇರುತ್ತೆ. ಎಲ್ಲ ಭೂಮಿಯಲ್ಲೂ ನೀರು ಬರಲ್ಲ, ಎಲ್ಲ ಭೂಮಿಯಲ್ಲೂ ಬೆಳೆ ಬೆಳೆಯಲ್ಲ, ಎಲ್ಲ ಭೂಮಿಯಲ್ಲಿ ಮನೆ ಕಟ್ತಾರಲ್ಲ ಚೆನ್ನಾಗಿಲ್ಲ. ಈ ಸತ್ಯವನ್ನು ತಿಳ್ಕೋಬೇಕು. ಪಕ್ಕದಲ್ಲಿ 2 ಅಡಿ ಬಿಟ್ಟಿರ್ತಕ್ಕಂಥ ಮನೆಗೆ ಜಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಾಗತ್ತೆ ಇದ್ರ ತಾಪತ್ರ ಏನು ಅಂತ. ಕಾಂಪೌಂಡ್ ಜಾಯಿಂಟ್
ಗೋಡೆ ಜಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಬೇಕು, ಇದು ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಯಾಕೆ ಅಂದರೆ ಜೀವನವೆಲ್ಲ ಬರೀ ಜಂಟಿ ಜೀವನವೇ. ಇನ್ನೊಬ್ಬರು ಬೇಕು, ನಮ್ಗೆ ಸರಿ ಮಾಡಬೇಕು, ಅವ್ರ ಹತ್ರ ಹೋಗಿ ಬರಬೇಕು, ಅವ್ರನ್ನ ಕೇಳಬೇಕು. ಯಾಕೆ ಅಂದರೆ ಜಂಟಿ ಮನೆ ಹಣೆ ಬರ ಏನು ಅಂದರೆ ಅದಕ್ಕೆ ಹೇಳಿದ್ದೀನಿ, ಇದಕ್ಕೆ ಬಾಲನಾಗ ದೋಷ. ಇದರ ಹೆಸರೇನು? ಬಾಲನಾಗ ದೋಷ. ಅಂದರೆ ಇವರು ಸುಬ್ರಹ್ಮಣ್ಯಕ್ಕೆ ಹೋಗಿ 15 ವರ್ಷ ಅಲ್ಲೇ ಮಲ್ಕೊಂಡಿದ್ರು, ಎಷ್ಟೇ ಸರ್ಪ ಸಂಸ್ಕಾರ ಮಾಡಿಸಿದ್ರು ಇವ್ರ ಮನೆ ಜಂಟಿ ಇರೋದು ನಾಗದೋಷ ಅಂತ. ನಾಗದೋಷ ಮಾಡೋರ್ಗೂ ಗೊತ್ತಿಲ್ಲ, ಹೋಗೋರ್ಗೂ ಗೊತ್ತಿಲ್ಲ, ಶಾಸ್ತ್ರ ಹೇಳೋರ್ಗೂ ಗೊತ್ತಿಲ್ಲ, ಕುಂಡಲಿ ಬರೆಯೋರ್ಗೂ ಗೊತ್ತಿಲ್ಲ. ನಾಗದೋಷ ಎಲ್ಲಿದೆ ಅಂದರೆ ಮನೆ ಜಂಟಿ ಇದ್ದರೆ ನಾಗದೋಷ. ಕಾಂಪೌಂಡ್ ಜಂಟಿ ಇದೆಯಾ ನೋಡ್ಕೊಳ್ಳಿ, ಬಾಲ್ಕನಿ ಜಂಟಿ ಇದೆಯಾ ನೋಡ್ಕೊಳ್ಳಿ. ಯಾವುದೇ ಜಂಟಿ ಇದೆಯೋ ನಿಮ್ಮ ಮನೆ ಎಲ್ಲೆಲ್ಲಿ ಯಾರ್ಯಾರು ಜಂಟಿ ಮಾಡ್ಕೊಂಡಿದ್ದೀರೋ ಜೀವನ ಪರ್ಯಂತ ನಿಮಗೆ ಇಡೀ ಕುಟುಂಬಕ್ಕೆ, ಇಡೀ ವಂಶಕ್ಕೆ ನಾಗದೋಷ ಪ್ರಾಪ್ತಿ, ಭೂಮಿಯ ಶಾಪ ನಿಮಗೆ ತಟ್ತಾ ಇರುತ್ತೆ. ಈಗ ಇದನ್ನು ಯಾರು ನಿಮಗೆ ರಿಪೇರಿ ಮಾಡೋರು ಸಾಧ್ಯ ಇದೆಯಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾಗದೋಷ ಅಂತಕ್ಕಂಥದ್ದೇ ಆಗಲಿ, ಯಾವುದೇ ದೋಷ, ಕರ್ಮ ಅಂತ ಹೇಳ್ತಾರೆ, ಇವೆಲ್ಲವೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಮರಳಿನ ಅಂಶ ನಮ್ಮನ್ನು ಯಾವುದೋ ಹಂತಕ್ಕೆ ತೊಗೊಂಡೋಗುತ್ತೆ. ನಿಜಕ್ಕೂ ಕರಳು ಮತ್ತು ಮೆದುಳಿಗೆ ಬೇಕಿರುವಂಥ ಔಷಧಿ ಯಾವುದು ಅಂದರೆ ನಾವು ವಾಸಸ್ಥಾನಕ್ಕೆ ಇರುವಂತಹ ಮರಳಿನ ರಹಸ್ಯವನ್ನು ತಿಳಿದಾಗ ನಿಮ್ಮ ಮನೆಯಲ್ಲಿ ಹೊಸತನ ಉತ್ಪತ್ತಿಯಾಗತ್ತೆ. ಆ ಮರಳು ಗೋಡೆಲಿದೆಯಾ, ಭೂಮಿಲಿದೆಯಾ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ನೀವೆಲ್ಲವೂ ಕೂಡ. ಆಗ ನಿಮ್ಮ ತಪ್ಪಿನ ಅರಿವಿಗೆ ನಿಮ್ಮ ಮನೆಯಲ್ಲಿರುವಂಥ ಮರಳಿಯಲ್ಲಿರ್ತಕ್ಕಂಥ ಶಕ್ತಿ ಏನು ಅಂತ ಗೊತ್ತಾಗಬೇಕಂದ್ರೆ ನಿಮ್ಮ ಮನೆ ಚಿತ್ರ ತೋರಿಸಿದ್ರೆ ನಾವು ತೋರಿಸ್ಕೊಡ್ತೀವಿ. ಮರಳು ನಿಮ್ಮ ಮನೆಯಲ್ಲಿ ಎಷ್ಟು ಮಟ್ಟಕ್ಕಿದೆ, ನೀವು ಯಾವ ಮಟ್ಟಕ್ಕೆ ಬಳಸ್ತಾ ಇದ್ದೀರಾ ಅನ್ನೋ ಸತ್ಯ ನಿಮಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 91082588834.